ಈ ಆಕ್ಟರ್ ಮತ್ತು ಡೈರೆಕ್ಟರ್ ಡಿಯೋ ಇದೆಯಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ನಮ್ ಜೊತೆ ಇದ್ದಾರೆ ಆಕ್ಟರ್, ಡೈರೆಕ್ಟರ್. ಈಗೇನು ನಮ್ಮ ಫಿಲ್ಮ್ ಅಲ್ಲಿ ನೋಡಿದಿರಲ್ಲ, ಅದು ನಾನೇ ಸ್ಕೂಲ್ ಡೇಸ್ ಅಲ್ಲೇ ಕಾರ್ಡ್ಸ್ ಆಡ್ತಾ ಇದ್ದೆ ನಾನು. ಮೊಟ್ಟ ಮೊದಲ ಬಾರಿಗೆ ಸತ್ಯ ಹೇಳಿದ ಶಶಾಂಕ್ ಅವರ ಲವ್ ಮಾಕ್ಟೈಲ್ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಕೃಷ್ಣನ್ ಒಳಗಡೆ ಇರೋ ಡೈರೆಕ್ಟರ್ ಕೃಷ್ಣ ಇದ್ದಾನಲ್ಲ, ಅವನು ಬುದ್ಧಿವಂತ. ಕೃಷ್ಣಂಗೆ ಇರೋದು ಎದುರುಗಡೆ ಎಕ್ಸಾಂಪಲ್ ಇದ್ದಾರೆ ಡೈರೆಕ್ಟರ್. ಅಲ್ಲ ಏನಾಗುತ್ತೆ ಅಂದ್ರೆ ಆಕ್ಟರ್, ನಾನು ಒಬ್ಬ ಆಕ್ಟರ್ ಒಬ್ಬ ಡೈರೆಕ್ಟರ್ ಎರಡು ಗೊತ್ತು ನನಗೆ. ಅವರು ಬಾಡಿನ ಟೋನ್ ಮಾಡಿ ಎಲ್ಲ ಮಾಡಿದ್ರಲ್ಲ. ಹೆಂಗ್ ಕೃಷ್ಣನ್ ಹೆಂಗ್ ತೋರ್ಸೋದು, 27 ವರ್ಷದ ಕೃಷ್ಣ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ಮೊದಲನೇ ಸಿನಿಮಾ ಸಿಕ್ಸರ್, ಅದಾದ ತಕ್ಷಣ ಮೊಗ್ಗಿನ ಮನಸ್ಸು. ಸ್ಟಾರ್ಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ರಿ, ಭಾರತ ಇಂಡಸ್ಟ್ರಿ ಕೊಟ್ಬಿಟ್ರಿ. ಶಶಾಂಕ್ ಅವ್ರು ಹೆಂಗಿದ್ದಾರೆ ಈಗ ಅವ್ರ ಫ್ಯಾಮಿಲಿಗೆ ಅಂದ್ರೆ ಒಂಥರ ತಿಕ್ಕಂಡ್ ತಿಂತರ ಓಡಾಡ್ತಾರೆ. ಕೃಷ್ಣನ್ ವ್ಯಕ್ತಿತ್ವ ನನ್ಗೆ ಇಷ್ಟ ಆಗಿದೆ, ಮಿಲನ್ ಅವ್ರ ವ್ಯಕ್ತಿತ್ವ ನನ್ಗೆ ಇಷ್ಟ ಆಗಿದೆ. ಇನ್ನೊಬ್ರು ಸ್ಕ್ರಿಪ್ಟ್, ಇನ್ನೊಬ್ರು ಸ್ಕ್ರೀನ್ ಪ್ಲೇ, ಇನ್ನೊಬ್ರು ಡೈರೆಕ್ಷನ್. ನನ್ನ ಐಡಿಯಾಸ್ ಹೇಳ್ತೀನಿ ಸರ್, ಹಿಂಗಿದ್ರೆ ಹಿಂಗ್ ನೋಡಿ ಅಂತ. ಫೈನಲ್ ಡಿಸಿಷನ್ ಅವ್ರು. ಡಾರ್ಲಿಂಗ್ ಕೃಷ್ಣ ಇದ್ಮೇಲೆ ಮಿಲನ ಯಾಕಿಲ್ಲ ಸಿನಿಮಾದಲ್ಲಿ? ಒಬ್ಬನ್ನ ಹೆಂಗ್ ಮಾಡೋದೇ ಅಷ್ಟೊಂದು ಕಷ್ಟ ಆಗಿದೆ ನನಗೆ. ಬೆಟ್ಟಿಂಗ್ ಒಂದು ದಂಧೆ, ಬೆಟ್ಟಿಂಗ್ ಒಂದು ಕ್ರಿಮಿನಲ್ ಅಫೆನ್ಸ್, ಅದನ್ನ ತೆರೆ ಮೇಲೆ ತೋರಿಸ್ಬೇಕು. ಅದು ಒಂದ್ ಸ್ವಲ್ಪ ಯಾರಿಗೂ ಗೊತ್ತಿಲ್ಲದಲೇ ಇರುವಂತ ಒಂದು ಪ್ರಪಂಚ. ಅದು ಒಂದು ಕಾಲ್ಪನಿಕ ಕಥೆಯನ್ನ ಈ ಮೂಲಕ ಹೇಳೋದು. ತುಂಬಾ ರಿಯಲ್ ಲೈಫ್ ಇಂದ ಜಾಸ್ತಿ ಇನ್ಸ್ಪೈರ್ ಆಗಿರೋದೇ ಜಾಸ್ತಿ. ರಿಯಲಿಸ್ಟಿಕಲಿ ಥಿಯೇಟರ್ ನಲ್ಲಿ ಸಿನಿಮಾನ ಜನಕ್ಕೆ ಇಷ್ಟಪಡಿಸೋದು. ಅಯ್ಯೋ, ಅದರಷ್ಟು ಡಿಫಿಕಲ್ಟ್ ಜಾಬ್ ಇನ್ಯಾವುದೂ ಇಲ್ಲ. ಕನ್ನಡ ಇಂಡಸ್ಟ್ರಿ ಹಾಡಿನ ಬರವಣಿಗೆಯಲ್ಲಿ ತುಂಬಾ ಉಪಯೋಗಿಸ್ಕೋಬೇಕು ಅಂತ. ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ನಾನು ಹಾಡು ಬರೀತೀನಿ ಅಂತ. ನಿಮ್ ಸಿನಿಮಾಗ್ ಮತ್ತೆ ನೀವು ಹಾಡು ಬರೆಯೋದಾ? ಅದೇ, ನನ್ನ ಸಿನಿಮಾ ಯಾವ್ದು ಶೂಟಿಂಗ್ ಇರಬಾರ್ದು ಅಷ್ಟೇ. ಈಗ ವೈರಲ್ ಆಯ್ತಲ್ಲ ಈ ಲವ್ ಸಾಂಗ್ ಇನ್ ಬ್ರಾಟ್. ಆಸ್ ಇಟ್ ಈಸ್ ಪಲ್ಲವಿ ಇನ್ಸ್ಟೆಂಟ್ ಆಗಿ ಅವಾಗ್ಲೇ ಹೇಳಿದ್ದು. ಈ ಪೊಲೀಸ್ನವ್ರ ಮಕ್ಕಳು ಮತ್ತೆ ಮೇಸ್ಟ್ರಿಗಳ ಮಕ್ಕಳು ಇದೆಯಲ್ಲ, ಅವರು ಹುಟ್ಟಾ ತರಲೆ ನನ್ನ ಮಕ್ಕಳು. ಈ ತರದೊಂದು ಸಿನಿಮಾ ಎಲೈಟ್ ಆಯ್ತು ಅಂದ್ರೆ ಜನ ಇಷ್ಟಪಟ್ರು. ಎಷ್ಟು ಕ್ರೂಷಿಯಲ್ ಇತ್ತು. ರಿಲೀಸ್ ಆದ್ಮೇಲೆ ಎಲ್ಲ ಹೇಳದ್ ನೋಡಿ, ಇಷ್ಟೊಂದ್ ಜನ ಬೆಟ್ಟಿಂಗ್ ಅಲ್ಲಿ ಇದಾರ, ಇಷ್ಟೆಲ್ಲ ನಡೆಯುತ್ತಾ ಅಂತ. ನಂಗೆ ಒಂದ್ ಸಿನಿಮಾ ಇನ್ನೊಂದ್ ಸಿನಿಮಾಗೆ ಒಂದ್ ಜಾನರ್ ಚೇಂಜ್ ಮಾಡ್ಬಿಡ್ತಾರೆ. If you want to see the change, you have to change first. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕಥೆಗಿಂತ ಕನ್ನಡಿಗರು ಆ ಕಥೆಯನ್ನು ಒಪ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಆ ಕಥೆಯ ಸ್ವಾರಸ್ಯದ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುಂಚೆ ಯಾರಿಗೊಬ್ರು ಬಂದು ಕೂತಿದ್ದಾರಲ್ಲ, ಡಿಯೋ ಅಂತ ಏನ್ ಕರಿತೀವಿ, ಕನ್ನಡ ಸಿನಿಮಾ ಜಗತ್ತಿನಲ್ಲಿ ನಾನು ಸುಮ್ಮನೆ ಒಂದು ಗ್ಲಾನ್ಸ್, ಒಂದು 90 ವರ್ಷದ ಇತಿಹಾಸವನ್ನ ಗ್ಲಾನ್ಸ್ ಮಾಡಿದಾಗ ಈ ಆಕ್ಟರ್ ಮತ್ತು ಡೈರೆಕ್ಟರ್ ಡಿಯೋ ಇದೆಯಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಆ ಫ್ರೀಕ್ವೆನ್ಸಿ ಹೊಂದಾಣಿಕೆ ಆದ್ರೆ, ಫಾರ್ ಇನ್ಸ್ಟೆನ್ಸ್ ಎಕ್ಸಾಂಪಲ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ದೊರೈ ಭಗವಾನ್ ಜೋಡಿ ತುಂಬಾ ನೆನಪಿಸ್ಕೋತೀವಿ ನಾವು. ಆರತಿ ಮತ್ತು ಪುಟ್ಟಣ್ಣ ಕಣಗಾಲ್ ಜೋಡಿಯನ್ನ ತುಂಬಾ ನೆನಪಿಸ್ಕೋತೀವಿ ನಾವು. ಅಥವಾ ಗಣೇಶ್ ಮತ್ತು ಯೋಗರಾಜ್ ಭಟ್, ಆ ಕಾಂಬಿನೇಷನ್ ನೆನಪಿಸ್ಕೋತೀವಿ ನಾವು. ಶಿವಣ್ಣ ಮತ್ತು ಹರ್ಷ ಒಂದಷ್ಟು ಕಾಂಬಿನೇಷನ್ ನೆನಪಿಸ್ಕೋತೀವಿ ನಾವು. ಎರಡೇ ಸಿನಿಮಾ ಆದ್ರೂ ಧ್ರುವ ಸರ್ಜಾ, ಚೇತನ್ ಕುಮಾರ್ ನೆನಪಿಸ್ಕೋತೀವಿ ನಾವು. ಅದೇ ರೀತಿ ಇವ್ರದ್ದು ಎರಡನೇ ಸಿನಿಮಾ ಆದ್ರೆ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಾ ಇದ್ದಾರೆ ಅಂತ. ನಮ್ ಜೊತೆ ಇದ್ದಾರೆ ಆಕ್ಟರ್, ಡೈರೆಕ್ಟರ್. ಆಕ್ಚುಲಿ ಒಬ್ಬರಿಗೆ ಇಂಟ್ರೊಡಕ್ಷನ್ ಹಿಂಗೆ ಕೊಡ್ಬೇಕು ನನ್ನ ಪ್ರಕಾರ. ಬಿಕಾಸ್ ಆಕ್ಟರ್, ಡೈರೆಕ್ಟರ್, ಕಥೆಗಾರ, ಡಾರ್ಲಿಂಗ್ ಕೃಷ್ಣ. ನಮಸ್ಕಾರ. ನಮಸ್ಕಾರ. ಹೌ ಆರ್ ಯು? ಗುಡ್. ನಿಮ್ಮಿಬ್ಬರು ಮೋಡಿ ಏನ್ ಹೇಳಿ ಫಸ್ಟ್. ನಮ್ದೇನಿಲ್ಲ, ಎಲ್ಲ ಅವ್ರದ್ದು. ಯಾರವರು? ಶಶಾಂಕ್ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಈ ಹೊಂದಾಣಿಕೆ ಆಗ್ಬಿಟ್ರೆ ಒಂದು ಅದ್ಭುತವಾದ ಟ್ರೀಟ್ ಕೊಡೋಕೆ ನೀವೇ ಎಕ್ಸಾಂಪಲ್. ಆಕ್ಚುಲಿ ಐ ಥಿಂಕ್ ನಾನ್ ಕಂಪ್ಲೀಟ್ಲಿ ಸರೆಂಡರ್ ಟು ಹಿಮ್. ಅಂದ್ರೆ ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್, ಒಂದ್ ಕತೆ ಅಂತ ಫ್ರೀಸ್ ಮಾಡಿದ್ಮೇಲೆ ಅವ್ರು ಮಾಡೋ ಅಂತ ಒಂದು ಹೋಮ್ ವರ್ಕ್ ಮೇಲೆ ಅದನ್ನ ಪ್ರಿಪೇರ್ ಆಗಿ ಅದನ್ನ ತೆರೆಗೆ ತಂದು ಅದನ್ನ ಅದ್ರಲ್ಲಿ ಏನೇನು ಬೆಟರ್ ಮಾಡಬೇಕು, ಹೇಗ್ ಮಾಡಬೇಕು, ಅದನ್ನ ನಾವೇನು ಯೋಚನೆ ಮಾಡ್ತಾರೆ. ಆಕ್ಚುಲಿ ಯೋಚನೆ ಮಾಡೋ ಅವಶ್ಯಕತೆನಿಲ್ಲ. ನನ್ಕಿಂತ 20 ಜಾಸ್ತಿ ಯೋಚನೆ ಅವ್ರು ಮಾಡಿರ್ತಾರೆ. ಸೊ ಅವ್ರು ಹೇಳಿದ್ ಮಾಡೋದು ಸಾಕಾಗಿರುತ್ತೆ. ದಿಸ್ ಇಸ್ ವಂಡರ್ಫುಲ್. ಆಕ್ಚುಲಿ ಅಂದ್ರೆ ಒಬ್ಬ ನಟ ಸರೆಂಡರ್ ಆಗ್ಬಿಡ್ತೀನಿ ನಾನು ಅವ್ರಿಗೆ, ಬಿಕಾಸ್ ಈಸ್ ಲೈಕ್ ದಟ್ ಅಂತ. ಬಿಗ್ ಕಾಂಪ್ಲಿಮೆಂಟ್ಸ್ ಆಕ್ಚುಲಿ. ಹೌದು. ನೀವ್ ಯಾಕೆ ಹಂಗೆ? ಇಲ್ಲ, ಯಾಕಂಗೆ ಅಂದ್ರೆ ಈಗ ನಮಗೆ ಸಿನಿಮಾ ಮಾಡೋದು ನಾವು ಆಡಿಯನ್ಸ್ಗೋಸ್ಕರ. ಹೌದು. ಸೊ ಅವನಿಗೆ ಯಾವತ್ತೂ ಅವ್ನಿಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋದೇ ನನ್ನ ಫಸ್ಟ್ ಪ್ರಯಾರಿಟಿ. ಅದು ಈ ದುಡ್ಡು, ಕಾಸು, ಬಜೆಟ್ ಇವೆಲ್ಲದನ್ನು ಮೀರಿ ಫಸ್ಟ್ ನನ್ನ ತಲೆಗೆ ಅದು ಬರೋದು. ನೋಡುಗ ಸಂತೃಪ್ತ, ನೋಡಿದವನು ಹ್ಯಾಪಿಯಾಗಿ ಹೋಗ್ಬೇಕು ಥಿಯೇಟ್ರಿಂದ ಅಂತ. ಅವಾಗ ಏನಾಗೋಗುತ್ತೆ, ಅವ್ನು ಖುಷಿ ಆಗಬೇಕು ಅನ್ನೋದೇ ಅಜೆಂಡಾ ಆದ ತಕ್ಷಣ ನಾವು ತುಂಬಾ ಕೆಲಸ ಮಾಡಬೇಕು, ನಾವು ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ. ಎಷ್ಟು ಮಾಡಿದ್ರು ಸಾಲದು ಅಂತ. ಅಂದ್ರೆ ಇನ್ನೊಬ್ಬರನ್ನ ಮೆಚ್ಚಿಸೋ ಕೆಲಸ ಇದೆಯಲ್ಲ, ಅದು ಸಾಮಾನ್ಯದ ಕೆಲಸ ಅಲ್ಲ.
ಸೊ ನಾವು ಎಷ್ಟು ಪರ್ಫೆಕ್ಟ್ ಆಗಿರ್ತೀವೋ ಅಷ್ಟು ಜಾಸ್ತಿ ಅವ್ರು ಇಷ್ಟಪಡ್ತಾರೆ ಅನ್ನೋದು ಬರೋದ್ರಿಂದ ಅಷ್ಟು. ನಿಮ್ಮಿಬ್ಬರ ಸಾಮ್ಯತೆ ಏನು ಅಂದ್ರೆ ಇಬ್ರು ನಟ ಅಲ್ಲ ಅಷ್ಟೇ ನೀವು, ಅದರ್ವೈಸ್ ಡೈರೆಕ್ಷನ್ಲಿ ಪಳಗಿರೋರು ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಪಳಗಿರೋರು, ಸ್ಟೋರಿಲಿ ಪಳಗಿರೋರು, ಏನೋ ಆ ಥರದಲ್ಲಿ ಒಬ್ರು ಕಾಂಬಿನೇಷನ್ ಆಗೋದು ಬಹಳ ರೇರ್ ಅನ್ಸುತ್ತೆ ನನ್ನ ಪ್ರಕಾರ. ಇಂಡಸ್ಟ್ರಿ ನೆನಪಿಸ್ಕೊಂಡೆ ನಾನು, ಹಳೇದೆಲ್ಲ ಒಂದಷ್ಟು ನೆನಪಿಸ್ಕೊಂಡೆ, ಆದರೆ ಅದಕ್ಕಿಂತ ವಿಭಿನ್ನವಾದ ಕಾಂಬೋ ನೀವಿಬ್ಬರು ಆ್ಯಕ್ಚುಲಿ. ಬಿಕಾಸ್ ನಿಮ್ಮಿಬ್ಬರಿಗೆ ಒಬ್ರಿಗೊಬ್ರು ಕೆಲಸ ಗೊತ್ತು, ಅದರ ಬದ್ಧತೆ ಗೊತ್ತು, ಅದರ ಆಳ ಅರಿವು ಗೊತ್ತು. ಬಟ್ ಇಬ್ರು ಡಿಯೋ ಆಗಿರೋದು ತುಂಬ ಅದ್ಭುತ ಆ್ಯಕ್ಚುಲಿ. ಏನು ಕೃಷ್ಣ ಏನೋ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲದಲೆ ಅನ್ನೋಯಿಂಗ್ಲಿ ಕೃಷ್ಣ ಅನ್ನೋ ಹೆಸರಿಗೂ ನನಗೂ ತುಂಬಾ ಆಗ್ ಬಂದ್ಬಿಟ್ಟಿದೆ. ಕೃಷ್ಣನ್ ಲವ್ ಸ್ಟೋರಿ ಮಾಡ್ದಾಗಿಂದ ಹಂಗೆ ಪಾಯಿಂಟ್ ಕೃಷ್ಣನ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತಲ್ಲ, ಕೃಷ್ಣ ಅಜಯ್ ರಾವ್ ಅಂತ ಹೆಸರು ಚೇಂಜ್ ಆಗೋಯ್ತು. ಕರೆಕ್ಟ್. ಅದಾದ್ಮೇಲೆ ನಾನು ಕೃಷ್ಣ ಅನ್ನೋ ಹೆಸರಲ್ಲಿ ಏನೇನ್ ಫಿಲ್ಮ್ ಮಾಡಿದ್ನು ಕೃಷ್ಣ ಲೀಲಾ ವರ್ಕೌಟ್ ಆಯ್ತು. ಅದಾದ್ಮೇಲೆ ಸೊ ಅಲ್ಲಿ ಕೃಷ್ಣ ಅಜಯ್ ರಾವ್ ಅಂತ ಆಗಿದ್ರನ್ನ ಒರಿಜಿನಲ್ ಕೃಷ್ಣ ಕನೆಕ್ಟ್ ಆಗ್ಬಿಟ್ಟು ಆಮೇಲೆ ನೋಡಿದ್ರೆ ಕೌಸಲ್ಯ ಸುಬ್ರಜಾರಾಮ ಹೇಳಿದ್ರೆ ರಾಮನ್ ಕತೆ, ಕೃಷ್ಣ ಸಿನಿಮಾ ಮಾಡಿದ್ ಕೃಷ್ಣನ್ ಜೊತೆ ಅಲ್ವಾ. ಕರೆಕ್ಟ್. ಸೊ ಅಲ್ಲೆಲ್ಲೋ ಆಮೇಲೆ ರಾಮ ಕೃಷ್ಣ ಎಲ್ಲ ಒಂದೇ, ಇಬ್ರು ಒಬ್ನೇ ಅಲ್ವಾ. ಹೌದು, ಹರಿನೇ. ಸೊ ಹಂಗಾಗಿ ಅದೇನೋ ಆ ಕೃಷ್ಣ ಅನ್ನೋ ಹೆಸರು ಹರಿ. ಸೊ ಅದು ಎಲ್ಲೋ ಆ ಕೃಷ್ಣ ಅನ್ನೋ ಹೆಸರು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದೆಯೇನೋ ಮೋಸ್ಟ್ಲಿ. ನೀವಿಬ್ರು ಯಾಕೆ ಹಿಂಗಿದ್ದೀರಾ ಅಂದ್ರೆ ಅವರಿಬ್ಬರು ಕೂಡ ಜೂನ್ ತಿಂಗಳಲ್ಲಿ ಹುಟ್ಟಿದಂತ ಕಲಾವಿದರು. ಒಬ್ರು 12, ಇನ್ನೊಬ್ರು ಇಂಟು 2 is 24. ಸೊ ಇಬ್ರು ಜೂನಲ್ಲಿ ಹುಟ್ಟಿದ್ದಾರೆ. ಒಬ್ರು ಮೈಸೂರು ಭಾಗದವರು, ಇನ್ನೊಬ್ರು ಚಿತ್ರದುರ್ಗ ಭಾಗದವರು. ಅದಂತೂ ಬೇರೆ ಬೇರೆ ಇದೆ. ಅವರ ಮನೆಯ ಸಾಮ್ಯತೆ ನೋಡಿ, ಇಬ್ರು ಕೂಡ ಅವರ ಮನೆಯ 3ನೇ ಮಕ್ಕಳು. ಹೌದಾ? ನನ್ಗೆ ಗೊತ್ತಿರಲಿಲ್ಲ ಕೃಷ್ಣ 3ನೇವನು ಅಂತ. ನಮ್ದು ಗೊತ್ತಿತ್ತ ಅಲ್ಲ, ಅವ್ರಿಗೂ ಗೊತ್ತಿಲ್ಲ ಅದು. ಸೊ ಶಶಾಂಕ್ ಅವರು ಕೂಡ 3ನೇ ಮಗ, ಅವ್ರ ಮನೆಯಲ್ಲಿ ಕೃಷ್ಣ ಕೂಡ 3ನೇ ಮಗ. ಸೊ ಇದು ಎಲ್ಲೆಲ್ಲೋ ಕನೆಕ್ಟ್ ಆಗ್ತಾ ಇರುತ್ತೆ ನೋಡಿ. ವಯಸ್ಸಲ್ಲಿ ಅಷ್ಟೇ ಅಂತರ ಇದೆ, ಬಟ್ ಇತ್ತೀಚೆಗೆ ಅದು ಕಾಣಿಸ್ತಿಲ್ಲ ಕೃಷ್ಣ ಶಶಾಂಕ್ ಅವ್ರ ಹತ್ರ ನಮಗೆ. ಅಲ್ಲೂ ಹತ್ತತ್ರ ಇದೆ ಈಗ. ಇಲ್ಲ, ವಯಸ್ಸಲ್ಲಿ ತುಂಬಾ ದೊಡ್ಡವರಿದ್ದಾರೆ. ನಮಗೆ ಎಕ್ಸ್ಪೀರಿಯನ್ಸ್ ಪಾಯಿಂಟ್. ಬಟ್ ಇತ್ತೀಚೆಗೆ ಅವರು ಹೆಂಗ್ ಫೀಲ್ ಮಾಡ್ತಿದ್ದಾರೆ? ಫೀಲ್ ಏನ್ ಮಾಡ್ತಲ್ಲ, ಹೆಂಗೆ ಇದೀವಿ. ಅವ್ರು ಹೆಂಗ್ ಫೀಲ್ ಮಾಡಿದ್ರೆ ಅವ್ರು ಯಂಗ್ ಜನರೇಷನ್ ಸಿನಿಮಾ ಮಾಡಕ್ ಸಾಧ್ಯ ಆಗ್ತಾ ಇರೋದು. ಅವರೇ ಓಲ್ಡ್ ಫೀಲ್ ಮಾಡಿದ್ರೆ ಅವರು ಯಂಗ್ಸ್ಟರ್ಸ್ ನ ಇಟ್ಕೊಂಡು ಯಂಗ್ಸ್ಟರ್ಸ್ಗೆ ಸಿನಿಮಾ ಕೊಡಕ್ ಆಗಲ್ಲ. ಪಾಯಿಂಟ್. ಕರೆಕ್ಟ್. ನಿಮಗೆ ಆಫ್ಟರ್ 18 years ಆಫ್ ಫಿಲ್ಮ್ ಇಂಡಸ್ಟ್ರಿ ಇವಾಗ ಒಂದು ಬ್ರಾಟ್ ಅಂತ ಒಂದು ಇವತ್ತಿನ ಜನರೇಷನ್ ಕಥೆ ಹೇಳಿ ಅದನ್ನ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ ಅದು ಕ್ರಾಫ್ಟ್ಗೆ ಸಲ್ಯೂಟ್ ಹೊಡಿಬೇಕು ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಆಫ್ ಕೋರ್ಸ್, ಬಿಕಾಸ್ ವೆರಿ ಟ್ರೂ ಕೃಷ್ಣ. ಐ ಥಿಂಕ್ ಬ್ರಾಟ್ ಅಂತ ಸಿನಿಮಾನ ನನ್ನ ಪ್ರಕಾರ ಯಾರು ಡೆಬ್ಯೂ ಮಾಡೋ ಡೈರೆಕ್ಟರ್ ಯೋಚನೆ ಮಾಡೋಂಥದ ಸಿನಿಮಾ ಅದು. ಫಸ್ಟ್ ಸಿನಿಮಾಗೆ ಏನೋ ಒಂದು ಹೊಸ ತರ ಏನೋ ತಂದ ಇಂಡಸ್ಟ್ರಿಗೆ ತರ್ತಾರ ಗೊತ್ತಾ. ಈಗ ದುನಿಯಾ ತರ ಒಂದು ಸಿನಿಮಾ ಬಂತ ಒಂದು ಟೈಮಲ್ಲಿ. ಕರೆಕ್ಟ್. ಆ ತರ ಏನೋ ಒಂದು ಹೊಸದು ತರ್ತಾರಲ್ಲ, ಆ ತರ ಹೊಸತನ ಈಗ ತಂದಿದ್ದಾರೆ ಶಶಾಂಕ್ ಸರ್. ಸೊ ಇಟ್ಸ್ ನಾಟ್ ಈಸಿ. ಸೊ ಯಂಗ್ ಅಟ್ ಹಾರ್ಟ್, ಥಿಂಕಿಂಗ್ ಇನ್ನು ಏನಂತಾರೆ ಅದಕ್ಕೆ, ವಯಸ್ಸು ಬರೀ ದೇಹಕ್ಕಾಗತ್ತೆ, ಮನಸ್ಸಿಗಾಗಲ್ಲ, ಆಲೋಚನೆಗಾಗಲ್ಲ, ಕ್ರಿಯಾಶೀಲತೆಗಾಗಲ್ಲ. ದಟ್ಸ್ ಶಶಾಂಕ್ ಸರ್. ಅದ್ಭುತ ಸರ್ ಇದು. ನೈಸ್. ಹೆಂಗೆ ಇದರ ಸೀಕ್ರೆಟ್ ಏನು? ಸುತ್ತ ಏನ್ ನಡೀತಾ ಇರುತ್ತಲ್ಲ ಅದನ್ನ ಫಾಲೋ ಮಾಡೋದು ನನ್ನ ಒಂದು ಗುಣ. ಜಗತ್ತು ಏನೇನು ಬದಲಾಗ್ತಾ ಇದೆ, ಜಗತ್ತಿನಲ್ಲಿ ಏನೇನು ಬದಲಾವಣೆ ನಡೀತಾ ಇದೆ ಅನ್ನೋದನ್ನ ಯಾವಾಗಲೂ ಫಾಲೋ ಮಾಡ್ತಾನೆ ಇರ್ತೀನಿ. ಅದು ನನಗೆ ಪರ್ಸನಲ್ ಆಗಿ ತುಂಬ ಕ್ಯೂರಿಯಸ್ ಥಿಂಗು. ಓಕೆ. ಅದು ಟೆಕ್ನಾಲಜಿ ವೈಸ್ ಬದಲಾಗಲಿ ಅಥವಾ ಹ್ಯೂಮನ್ ಸೈಕಾಲಜಿ ಚೇಂಜ್ ಆಗಲಿ ಎಲ್ಲವನ್ನು ಗಮನಿಸೋದು ನನ್ನ ಅಭ್ಯಾಸ. ಅದನ್ನ ನೋಡ್ತಾ ನೋಡ್ತಾ ಹೋದಾಗ ನಾವೇನಾಗ್ತೀವಿ ಆ ಕಾಲಕ್ಕೆ ತಕ್ಕ ನಾನು ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿರ್ತೀನಿ, ಆ ಆರ್ಬಿಟ್ ಒಳಗೆ, ನನಗೆ ಗೊತ್ತಿಲ್ಲದಲೇ. ಓಕೆ. ಬೇಸಿಕಲಿ ನಾನು ತುಂಬ ಲೈಫನ್ನ ತುಂಬ ಜಾಲಿಯಾಗಿ ಖುಷಿಯಾಗಿ ಎಂಜಾಯ್ ಮಾಡೋವಂಥ ವ್ಯಕ್ತಿ. ಓಕೆ. ಫ್ರೆಂಡ್ಸು ಅದು ಇದು ಓಡಾಡೋದು, ಆಮೇಲೆ ಆ ಯಂಗ್ಸ್ಟರ್ಸ್ ಜೊತೆ ಮಾತಾಡೋದು, ಅದೆಲ್ಲ ನನಗೆ ತುಂಬ ಖುಷಿ ಕೊಡುತ್ತೆ. ಅಂದರೆ ನಾನು ಬ್ರಾಟೆ, ತರಲೆ ನನ್ನ ಮಗ. ಬೇಸಿಕಲಿ ನಮಗೆ ತುಂಬಾ ಸೀರಿಯಸ್ ಆಗಿಲ್ಲ. ಆರ್ ಯು ಬ್ರಾಟ್ ಅಂತಾರಲ್ಲ, ಎಸ್ ಐ ಆಮ್ ಅಂತಾರೆ. ಅದು ಎಷ್ಟೋ ಜನ ನನಗೆ ತುಂಬಾ ಯಾವಾಗ್ಲೂ ಏನ್ ಗೊತ್ತಾ, ಈ ಇಂಟರ್ವ್ಯೂಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ ಅಷ್ಟೇ ಅಲ್ವಾ ನಮ್ಮನ್ನ. ಈ ಹೊಸ ಕಲಾವಿದರು ಅಥವಾ ಏನೋ ಟೆಕ್ನಿಷಿಯನ್ಸ್ ಅವರು ಬಂದಾಗೆಲ್ಲ ಬಂದ ತಕ್ಷಣ ಕಾಲಿಗೆ ಬೀಳಕ್ ಬರೋದು, ಆಮೇಲೆ ತುಂಬಾ ಭಯ ಪಟ್ಕೊಂಡು ಏನು ಹೆಂಗೋ ಹಂಗಂತ. ಯಾಕೆ ಎಷ್ಟು ಕಂಫರ್ಟಬಲ್ ಆಗಿರಿ ಅಂತ ನಾವು ಅವ್ರನ್ನ ಕಂಫರ್ಟಬಲ್ ಮಾಡಬೇಕು. ಯಾಕೆಂದ್ರೆ ನಮ್ದು ವೈಯಕ್ತಿಕವಾದ ಕ್ಯಾರೆಕ್ಟರ್ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ನಾವು ಬೇಸಿಕಲಿ ನೋಡೋದು ತರಲೆ ನನ್ನ ಮಗ. ನಾನು ಮನೆಯಲ್ಲಾದ್ರೂ ಅಷ್ಟೇ, ನನ್ನ ಫ್ರೆಂಡ್ಸ್ ಜೊತೆ ಆದ್ರೂ ಅಷ್ಟೇನೆ ಮಜಾ ತರಲೆ ಮಾಡ್ತಾ ಇರ್ತೀವಿ ಬರೀ.
ಆ ನಾಟಿನೆಸ್ ಅದು ಇನ್ನೂ ಒಳಗಡೆ ಹಂಗೆ ಇರೋದ್ರಿಂದ ನಮ್ಗೆ ಆ ಏಜ್ ಫ್ಯಾಕ್ಟ್ರು ಅದು ಇದು ಯಾವತ್ತೂ ಅನ್ಸಿಲ್ಲ ನನಗೆ. ನನಗೆ ಇವತ್ತಿಗೂ ಅನ್ಸುತ್ತೆ, ದಿನ ಬೆಳಗ್ಗೆ ಎದ್ದು ನಾನು ಬೆಳಗ್ಗೆ ಎದ್ದು ಬಂದು ನನ್ನ ರೂಮಿಂದ ಆಚೆ ಬಂದಾಗ ನೋಡಿದ್ರೆ ಎದುರುಗಡೆ ನನ್ನ ಮಗಳಿಗಿಗಳು ಬಂದ್ರೆ ಇವಳೇ ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ. ನನಗೆ ವಯಸ್ಸಾಯ್ತು ಅಂತ ನನಗೆ ಯಾವತ್ತೂ ಅನ್ಕೊಂಡಿಲ್ಲ. ನಾನೇನು ಹೌದಾ ನನಗೆ ಇಷ್ಟು ವಯಸ್ಸಾಯ್ತಾ ಅಂತ. ಇವಳೇನು ಮೊದ್ಲು ಇನ್ನು ಮೊನ್ನೆ ಮಗು ತರ ಇದ್ಲು, ಇಷ್ಟು ಉದ್ದ ಆಗ್ಬಿಟ್ಟಿದ್ದಾಳಲ್ಲ. ನಿಜವಾಗ್ಲೂ ಹಂಗೆ ಅನ್ಸುತ್ತೆ, ಸಡನ್ ಆಗಿ ಯಾವ ಹಿಂಗ್ ಉದ್ದ ಆಗ್ಬಿಟ್ಲಲ್ಲ ಅಂತ. ನಾನು ಅವಳು ಮಗುವಾಗಿದ್ದಾಗ ನನ್ನ ಆಲೋಚನೆ ಅದು ಇದು ಎಲ್ಲವೂ ನಾನು ಅವಳನ್ನ ಮಗುವಾಗಿದ್ದಾಗ ಹೆಂಗ್ ನೋಡ್ತಿದ್ನೋ ಇನ್ನೂ ಹಂಗೆ ಇದೆ. ನನ್ನ ಹೆಂಡತಿ ಹತ್ರ ಹಂಗೆ ಮಾತಾಡ್ತೀನಿ, ಎಲ್ಲ ಹಂಗೆ ಮಾತಾಡ್ತಾ ಇದ್ದೀನಿ. ಅದ್ರಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಯೋಚನೆ ಮಾಡೋ ರೀತಿಗಳಲ್ಲಿ ಬದಲಾವಣೆ ಇದೆ. ಅಂದ್ರೆ ಕ್ರಿಯೇಟಿವ್ ಆಸ್ಪೆಕ್ಟ್ ಅಂತ ಬಂದಾಗ ಬದಲಾವಣೆ ಇದೆ. ವೈಯಕ್ತಿಕವಾಗಿ ನನ್ನ ಕ್ಯಾರೆಕ್ಟರ್ ಯಾವ ಬದಲಾವಣೆನೂ ಇಲ್ಲ. ಬಟ್ ಯಾವತ್ತಾರು ಮೇಡಮ್ ಮನೇಲಿ ಮಡದಿ ಕೇಳಿದ್ದುಂಟಾ, ಏನ್ ನಿಮ್ಗೆ ವಯಸ್ಸಾಗಿದೆ ನೀವ್ಯಾಕೆ ಇನ್ನೂ ಹಿಂಗಾಡ್ತಿದ್ದೀರಾ ಅಂತಾನು ಕೇಳಿದ್ದುಂಟಾ? ಅದೇ ಅವಳು ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ, ಆಯ್ತು ಸುಮ್ಮನೆರಮ್ಮ ಆಂಟಿ ಅಂತ ನಾವು ಅವಳಿಗೆ ರೇಗಿಸ್ತಾ ಇರ್ತೀವಿ. ನಾನು ಅವಳಿಗೆ ಆಂಟಿ ಅಂತ ರೇಗಿಸೋದು. ನಿಮ್ಗೆ ವಯಸ್ಸಾಗಿದೆ. ಅವಳು ಏನೋ ಒಂದಷ್ಟು ಹೇಳ್ತಾಳೆ ನನ್ನ ಮಕ್ಕಳ ಜೊತೆ ಅದು ಇದೆಲ್ಲ ಮಾತಾಡುವಾಗ. ಅವಳು ಹೇಳಿದ್ರೆ ನೀನ್ ಆಂಟಿ, ನಿನ್ ವಯಸ್ಸಾಗಿದೆ ಸುಮ್ಮನೆ, ನಿನ್ಗೆ ಅರ್ಥ ಆಗಲ್ಲ. ಆಮೇಲೆ ಕೆಲವು ಅರ್ಥ ಆಗಲ್ಲ ಅವಳಿಗೆ ನಿಜವಾಗ್ಲು. ಅಂದ್ರೆ ತುಂಬಾ ಅವಳಿಗೆ ವಯಸ್ಸಾಗಿರೋ ಆಂಟಿ ತರನೇ ಮಾತಾಡ್ತಾಳೆ. ನಾವು ತರಲೆಗಳ ತರ ಮಾತಾಡ್ತಿರ್ತೀವಲ್ಲ ನನ್ನ ಮಕ್ಕಳ ಜೊತೆಗೆ. ಅವ್ರ ಫ್ರೆಂಡ್ಸ್ ಬಂದ್ರು ಮಾತಾಡ್ತಾ ಇರ್ತೀನಿ. ಸೊ ಅದು ಗೊತ್ತಿಲ್ಲ. ಅಂದ್ರೆ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ನನಗೂ ಒಂಥರ ಅದು ಸಸ್ಪೆನ್ಸು. ಹೆಂಗೆ ಹೌದಾ ಏಜ್ ಆಗ್ತಾ ಇದ್ದಂಗೆ ಎಲ್ಲ ಆಲೋಚನೆಗಳು ಚೇಂಜ್ ಹೆಂಗ್ ಚೇಂಜ್ ಆಗುತ್ತೆ, ಅದು ಯಾಕೆ ಚೇಂಜ್ ಆಗುತ್ತೆ? ಬಟ್ ಈಗ ನಿಮ್ಮಲ್ಲಿರುವಂತ ತುಂಟತನ ಅಥವಾ ಕೀಟ್ಲೆತನ ಅಥವಾ ತರ್ಲೆ ನನ್ನ ಮಗಂತನ, ಇದ್ರಲ್ಲಿ ಯಾವ ಕ್ವಾಲಿಟೀಸ್ ಇಲ್ಲಿದೆ? ಕೃಷ್ಣನ ಹತ್ರನಾ? ಕೃಷ್ಣ ಇಲ್ಲ ಪಾಪ, ತುಂಬಾ ಒಳ್ಳೆ ಹುಡುಗ. ಅವನು ಈಗ ಆಲ್ರೆಡಿ ಕೃಷ್ಣ ಆಲ್ರೆಡಿ 50+ ತರ. ಅಷ್ಟು ಮೆಚೂರ್ಡ್ ಆಗಿರೋರು, ಡಿಸೆಂಟು, ತುಂಬಾ ಅಳದು ತೂಗಿ ಮಾತಾಡೋದು ಎಲ್ಲವನ್ನು ಹಂಗೆ. ಜಾಸ್ತಿ ಮಾತಾಡಲ್ಲ, ತರಲೆ ಮಾಡಲ್ಲ. ಮನೇಲಿ ಮಾಡ್ಬೋದೇನೋ ಗೊತ್ತಿಲ್ಲ, ಹೊರಗಡೆ ನಮ್ಮ ಹತ್ರ ಅಂತೂ ಸೆಟ್ ಇಲ್ಲ. ನೀವು ಅಂತ ಒಬ್ಬ ನಟನ ಕೈಯಲ್ಲಿ ನೀವು ಮಾಡ್ಸಿರೋ ಫಿಲಂ ಯಾವುದು? ಬ್ರಾಟ್. ಕ್ಯಾರೆಕ್ಟರ್ ಯಾವುದು? ಬ್ರಾಟಿಸಮ್. ಸುದೀಪ್ ಅವರು ಟ್ರೈಲರ್ ಲಾಂಚಿಗೆ ಬಂದಾಗ ಅದೇ ಹೇಳಿದ್ದು, ಆ ಬ್ರಾಟ್ ಅನ್ನೋ ಪದದಲ್ಲಿ ಏನೇನು ಎಲ್ಲ ಬರುತ್ತೋ ಒಂದು ಕ್ವಾಲಿಟಿನೂ ಕೃಷ್ಣನ ಹತ್ರ ಇಲ್ಲ, ಯಾವುದೂ ಇಲ್ಲ. ಇಂಥ ಆಕ್ಟರ್ ಕೈಯಲ್ಲಿ ಶಶಾಂಕ್ ಅವರು ಬ್ರಾಟ್ ಕ್ಯಾರೆಕ್ಟರ್ ಮಾಡ್ಸವ್ರೆ ಅಂದ್ರೆ ಅವ್ರ ಕಷ್ಟ ಏನು ಅಂತ ನನಗೆ ಅಂತ. ಮಿಲನ ನೋಡ್ತಿದ್ರೆ ಯೋಚನೆ ಮಾಡ್ತಿರ್ತಾರೆ, ನನ್ ಗಂಡಂಗೆ ಏನ್ ಇಂತ ಕಮೆಂಟ್ ಹೊಡಿತಾ ಇದಾರೆ ಶಶಾಂಕ್ ಅವರು ಅಂತ. ಅವ್ರಿಗೆ ಹೇಳಿದೀನಿ ನಾನು. ಅಲ್ಲ, ಮಿಲನ್ಗೂ ನಂಗೆ ಅದು ನನ್ ರೊಮ್ಯಾಂಟಿಕ್ ಫಿಲಂ ಮಾಡೋದಷ್ಟು ಇಲ್ಲ, ಅವ್ರಿಗೂ ನನ್ನ ಆಕ್ಷನ್ ಮಾಡೋದು ಇಷ್ಟ. ಹಂಗೆ ಅಲ್ಲ, ಈ ಬೇಸಿಕಲಿ ಆಕ್ಷನ್ ಇರೋ ಮೆಟೀರಿಯಲ್. ಆಕ್ಷನ್ ಫಿಲ್ಮ್ ಅನ್ನೋದು ಈಗ ಟ್ಯಾಲೆಂಟ್, ಆಕ್ಟ್ ಮಾಡೋದು, ಆಕ್ಟಿಂಗ್ ಸ್ಕಿಲ್ಲು ಅದು ಇದೆಲ್ಲ ಬೇರೆ. ಆದ್ರೆ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ಅದಕ್ಕೆ ಕಾಂಪ್ಲಿಮೆಂಟ್ ಆಗ್ಲೇಬೇಕು. ಯಾಕೆ ಕೆಲವರು ಆಕ್ಷನ್ ಹೀರೋಗಳು ಆಗೋದೇ ಇಲ್ಲ, ಎಷ್ಟೇ ಅದ್ಭುತವಾದ ನಟರಾದ್ರು ಆಕ್ಷನ್ ಪಾತ್ರಗಳು ಅವ್ರಿಗೆ ಸೂಟ್ ಆಗಲ್ಲ ಅಂದ್ರೆ ಅದು ಅವರ ಬಾಹ್ಯ ರೂಪ, ಅದಕ್ಕೆ ಒಗ್ಗಲ್ಲ. ಕರೆಕ್ಟ್. ಬಟ್ ಕೃಷ್ಣನ್ದು ಫಿಸಿಕಲ್ ಅಪಿಯರೆನ್ಸ್ ನೋಡಿದ್ರೇನೆ ಅವ್ನು ಬೇಸಿಕಲಿ ಆಕ್ಷನ್ ಹೀರೋಗ್ ಬೇಕಾಗಿರೋ ಎಲ್ಲದೂ ಇದೆ. ಹೈಟ್ ದೇವ್ರು ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟವನ್ ಆಲ್ರೆಡಿ. ಅಪ್ಪ ಕೃಷ್ಣ ಆಕ್ಷನ್ ಹೀರೋ ಹಾಗೆ ರೈಸ್ ಆಗ್ಬೇಕಾಗಿತ್ತು ಕೆರಿಯರ್ ಬಿಗಿನಿಂಗ್ ಅಲ್ಲಿ. ಕರೆಕ್ಟ್. ಅದೇನೋ ಅನ್ಫಾರ್ಚುನೇಟ್ಲಿ ಅವ್ರು ಮಾಡಿದ್ದ ಅವಾಗ ಅವ್ರ ಫಸ್ಟ್ ಫಿಲಂ ಒಂದು ಅದು ಮದರಂಗಿ. ಮದರಂಗಿ ಹೀರೋ ಆಫ್ ಕೋರ್ಸ್. ಮುಂಚೆ ಒಂದು ಸಿಡಿ ರೋಲ್ ಮಾಡಿದ್ರಿ, ಒಂದು ಸಿಡಿ ರೋಲ್. ಆಮೇಲೆ ಅಲ್ಲ, ಮದರಂಗಿ ಮುಂಚೆ ಒಂದು ಸಿಡಿ ಅಪಿಯರೆನ್ಸ್ ರೋಲ್ ಇತ್ತು, ನೀವು ಅಸೋಸಿಯೇಟ್ ಆಗಿದ್ರಿ. ಹುಡುಗರು ಮಾಡಿದ್ದೆ ಜಾಕಿ. ಜಾಕಿನಲ್ಲಿ ಒಂದು ಸಿಡಿ ಆ ತರದೇನೋ ಒಂದು ರೋಲ್ ಅಲ್ವಾ? CBI ರೋಲ್, ಒಂದು ಚಿಕ್ಕದೊಂದು ರೋಲ್ ಅಷ್ಟೇ. ಅದ್ರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಇದ್ರು, ಸೂರಿ ಜೊತೆ ಕೆಲಸ ಮಾಡ್ತಿದ್ರು. ನಾನು ಆನ್ ಸೆಟ್ ಅಲ್ಲಿ ಕೃಷ್ಣ ನೋಡಿದ್ದೆ ಆಗ, ಇಲ್ಲ ಅಂತಲ್ಲ. ಬಟ್ ಆ ಹೈಟ್ಗೆ ನೀವು ಹೇಳ್ದಂಗೆ ಎಗ್ರಿ. ಮುಂಬೈ ಅದ ಆಮೇಲೆ ಸರ್, ಅಂದ್ರೆ ಒಂದು 2015, 16, 17 ಅದು ಇನ್ ಅಂಡ್ ಔಟ್ ಆಕ್ಷನ್. ಅದು ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಏನಿಲ್ಲ, ರೊಮ್ಯಾಂಟಿಕ್ ಹೀರೋ ಬೇಕಾಗಿರೋ ಯಾವ ಕ್ವಾಲಿಟಿ ಇಲ್ಲ. ಈಗ ನಾನೇನಾದ್ರು ಹೀರೋ ಆಗಿದ್ರೆ ರೊಮ್ಯಾಂಟಿಕ್ ಹೀರೋ ಆಗ್ತಾ ಇದ್ದೆ ಸರ್ ಅಲ್ವಾ? ನೀವೀಗ ಇಷ್ಟೆಲ್ಲ ಹೇಳಿದ್ಮೇಲೆ ನಾವಿಬ್ರು ಸೇರ್ಕೊಂಡು ಕೃಷ್ಣಂಗೆ ಕಂಗ್ರಾಚುಲೇಟ್ ಮಾಡೋಣ. ಬಿಕಾಸ್ ಅವರಿಗೆ 2019 ಅವರ ಲವ್ ಮಾಕ್ಟೈಲ್ ಏನ್ ರೊಮ್ಯಾಂಟಿಕ್ ಅಲ್ಲ ಅಂದ್ರು, ಆ ತರಹದ ಜಾನರ್ನ ಒಂದು ಸಿನಿಮಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರಿಗೆ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ. ಕಂಗ್ರಾಚುಲೇಷನ್ಸ್. ಈಗ ಹೇಳಿ ಸರ್, ಪ್ರಶಸ್ತಿ ಬಂದಿದ್ದು ಆಕ್ಷನ್ ಫಿಲಮ್ಗಲ್ಲ, ಅದು ಕೃಷ್ಣ ಆಕ್ಟರ್, ಬರೀ ಆಕ್ಟರ್ ಅಷ್ಟೇ ಅಲ್ಲ, ಡೈರೆಕ್ಟರ್ ಆಲ್ಸೋ. ಆಯ್ತು. ಕೃಷ್ಣನ್ ಒಳಗಡೆ ಇರೋ ಡೈರೆಕ್ಟರ್ ಕೃಷ್ಣ ಇದ್ದಾನಲ್ಲ, ಅವನು ಬುದ್ಧಿವಂತ. ನಾವೆಷ್ಟು ಡೈರೆಕ್ಟರ್ ಆಗಿ ಬುದ್ಧಿವಂತನೋ, ಅವನು ಆಕ್ಟರ್ ಕೃಷ್ಣಗಿಂತ ಬುದ್ಧಿವಂತ ಡೈರೆಕ್ಟರ್ ಕೃಷ್ಣ. ಓಕೆ.
ಅವನು ಬುದ್ಧಿವಂತಿಕೆಯಿಂದ ಕೃಷ್ಣನಿಗೆ ಆ ಇಮೇಜ್ ಬಂದು ಅವನೇ ಬರ್ಸಿರೋದು ಅದು. ಓ ಹಂಗೆ ಡೈರೆಕ್ಟರ್ ಕೃಷ್ಣನ್ ಕಮಾಲ್ ಅದು. ಆಕ್ಟರ್ ಕೃಷ್ಣನ್ನ ರೊಮ್ಯಾಂಟಿಕ್ ಫೇಸೇ ಅಲ್ದಲ್ಲೇ ಇರೋಂತ ಒಬ್ಬ ಹುಡುಗನ್ನ ರೊಮ್ಯಾಂಟಿಕ್ ಬಾಯ್ ಅಂತ ಕನ್ವಿನ್ಸ್ ಮಾಡಿರೋದು ಡೈರೆಕ್ಟರ್ ಕೃಷ್ಣನ್ ಟ್ಯಾಲೆಂಟ್ ಅದು. ಸೊ ಆ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ ಕೃಷ್ಣನ್ಗೆ ಹೋಗುತ್ತೆ. ನಾನು ಇಮೇಜ್ ಚೇಂಜ್ ಮಾಡ್ಬೇಕು ಅಂತ ಏನ್ ಮಾಡಿದ್ ಸಿನಿಮಾ ಅಲ್ಲ ಅದು. ನಾನ್ ಸುಮ್ನೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಮಾಡಿದ್ದು. ಅದ್ ನೋಡಿದ್ರೆ ಅದಾದ್ಮೇಲೆ ಇಂಡಸ್ಟ್ರಿ ಅವರು ಜಾಸ್ತಿ ಅದೇ ತರ ಸಿನಿಮಾಗಳು ತಗೊಂಡ್ಬಂದ್ರು ಅಷ್ಟೇ. ನೀವು ಗಮನಿಸಿರ್ಬೋದು ಇನಿಷಿಯಲ್ ಡೇಸ್ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಷ್ಟೇನೆ. ಹೌದು, ಅವ್ರು ಹಂಗಿದ್ರು ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ಗಳು, ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್, ಇಂಥ ಕ್ಯಾರೆಕ್ಟರ್ಗಳೇ ಮಾಡಿದವರು. ಅಂಟಿಲ್ ಅವರಿಗೆ ಜಂಜೀರ್ ಅನ್ನೋ ಒಂದು ಸಿನಿಮಾ ಆಕ್ಷನ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸಿಗೋರು ಅವರು ಎಲ್ಲ ಸಾಫ್ಟ್ ಪಿಕ್ಚರ್ಗಳು ಮಾಡಿರೋದು. ಹೌದು, ತೆಲುಗಲ್ಲಿ ಮಹೇಶ್ ಬಾಬು ಅಷ್ಟೇನೆ ಎಲ್ಲ ರೊಮ್ಯಾಂಟಿಕ್ ಚಾಕ್ಲೇಟ್ ಬಾಯ್ ಅಂತ ಅವ್ರು ಹಂಗೆ ಇದ್ದಿದ್ದಲ್ವಾ, ನೋಡಕ್ಕೆ ಚಾಕ್ಲೇಟ್ ಬಾಯಿ, ಚಾಕ್ಲೇಟ್ ಹೀರೋ, ಆ ಥರದ ಕ್ಯಾರೆಕ್ಟರ್ಗಳೇ ಮಾಡ್ತಾ ಇದ್ದಿದ್ದು. ನಿಜವಾಗ್ಲೂ ಆಕ್ಟರ್ಗಳು ದೇ ಆರ್ ಬಾರ್ನ್ ಟು ಡೂ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಅನ್ನೋದು ಅವ್ರಿಗೆ ಕರೆಕ್ಟ್ ಆಗಿರೋದು. ಅಮಿತಾಬ್ ಬಚ್ಚನ್ಗೆ ಒಂದು ಜಂಜೀರ್ ಸಿಕ್ತು, ಮಹೇಶ್ ಬಾಬು ಅವ್ರಿಗೆ ಒಂದು ಒಕ್ಕಡು ಸಿಕ್ತು, ಒಕ್ಕಡುವಿಂದ ಈ ಬಿಕೇಮ್ ಆಕ್ಷನ್ ಹೀರೋ. ಸೊ ಡಾರ್ಲಿಂಗ್ ಕೃಷ್ಣ ಇವಾಗ ಅಲ್ಲ ಆಕ್ಚುಲಿ ಅದು ತುಂಬಾ ಸೂಟ್ ಆಗೋದು ಅದೇ ಅವರಿಗೆ. ಅಲ್ಲಿಂದಾನೇ ನೋಡಿ ಅವ್ರ ಕೆರಿಯರ್ ಗ್ರಾಫೇ ಬೇರೆ ಆಗೋಯ್ತು ಅವ್ರಿಬ್ಬರದು. ಈಗ ನಾವು ಸಿನಿಮಾ ನೋಡಕ್ ಬಂದಿರೋ ನಾನು ಸಿನಿಮಾ ಥಿಯೇಟರ್ ಒಳಗೆ ಹೋಗ್ಬೇಕಾದ್ರೆ ನನ್ನಲ್ಲಿ ಇದು ಕುತೂಹಲ ಅದೇ, ಡಾರ್ಲಿಂಗ್ ಕೃಷ್ಣನ ಹೆಂಗೆ ಈ ಬ್ರಾಟಲ್ ತೋರಿಸ್ತಾರೆ ಶಶಾಂಕ್ ಅವರು ಅಂತಾನೆ ಇತ್ತು. ಅಂಡ್ ಅದಕ್ಕೆ ಅಫ್ಕೋರ್ಸ್ ನ್ಯಾಯ ಕೊಟ್ಟಿದ್ದಾರೆ, ಅನುಮಾನ ಇಲ್ಲ. ಹೆಂಗೆ ಬ್ರಾಟ್ ಒಳಗೆ ಹಿಂಗೋದ್ರಿ? ಅಲ್ಲ, ಬೇಸಿಕಲಿ ಏನಾಗುತ್ತೆ ಅಂದ್ರೆ ಇವ್ರ ರೈಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೀನ್ ಹೆಂಗ್ ಬರೀತಾರಲ್ಲ, ಆಕ್ಟಿಂಗ್ ನಾವೆಲ್ಲ ಯಾವ ಪಾತ್ರ ಮಾಡ್ಬೋದು. ನಿಮ್ಗೆ ರೈಟಿಂಗ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಈಗ ಸಪೋಸ್ ಕ್ಯಾರೆಕ್ಟರ್ ನಾನು ಮಾಡಿಸ್ಬೇಕು ಅಂತಿದ್ದಂಗೆ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು, ನನ್ನ ಕಣ್ಣಿಗೆ ಒಂದು ಲೆನ್ಸ್ ಹಾಕಿದ್ರು, ಕರೆಕ್ಟ್, ಆ ಹೇರ್ ಕಲರ್ ಚೇಂಜ್ ಮಾಡಿದ್ರು, ಹೇರ್ ಕಟ್ ಮಾಡಿದ್ರು, ಅದಕ್ಕೆ ತಕ್ಕಂತ ಕಾಸ್ಟ್ಯೂಮ್ಸ್, ಸೊ ಇವೆಲ್ಲ ಆಡ್ ಆಗುತ್ತೆ. ಸೊ ನೀವು ಹಾಕೊಳ್ಳೋ ಕಾಸ್ಟ್ಯೂಮ್, ನೀವು ಒಂದು ಪಂಚೆ ಹಾಕೊಂಡು ಹೋದ್ರೆ ನೀವು ನಡೆಯೋ ಸ್ಟೈಲ್ ಚೇಂಜ್ ಆಗುತ್ತೆ, ನೀವು ಸೂಟ್ ಹಾಕೊಂಡ್ರೆ ನೀವು ನಡೆಯೋ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ಪ್ರತಿಯೊಂದು ಬಟ್ಟೆಗೂ ಚೇಂಜ್ ಆಗುತ್ತೆ. ಮ್ಯಾನರಿಸಮ್, ವ್ಯಕ್ತಿತ್ವ ಹೆಂಗ್ ಬರುತ್ತೆ? ಯಾರು ಬ್ರಾಟ್ ನೋಡಿದ್ರಾ? ನಿಮ್ ತಲೆಯಲ್ಲಿ ಇತ್ತ ಅದೆಲ್ಲ? ಇಲ್ಲ, ತಲೆಯಲ್ಲಿ ಏನೂ ಇರಲಿಲ್ಲ. ಬೇಸಿಕಲಿ ಇದೆ ಅಲ್ಲ, ನಿಮ್ಗೆ ಈಗ ಒಂದು ಕಾಸ್ಟ್ಯೂಮ್ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದು. ಈಗ ಇವ್ರು ಹಾಕೋ ಒಂದು ಸ್ಟೈಲಿಶ್ ಕಾಸ್ಟ್ಯೂಮ್ ಅಲ್ಲಿ ಅಲ್ಲೆಲ್ಲ ರೇಡ್ ಆಯ್ತು ನಡ್ಕೊಂಡ್ ಬರ್ತಾ ಇದೀರಾ ಅಂತ ಇದೇ ಜಾಗದಲ್ಲಿ ಶೂಟ್ ಮಾಡಿದ್ರು. ಹೌದು, ಕರೆಕ್ಟ್, ಐ ರಿಮೆಂಬರ್. ನಡ್ಕೊಂಡ್ ಬರ್ತಿದ್ದೀರಾ ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ ಆ ಜಾಕೆಟ್ ಎಲ್ಲ ಅಷ್ಟು ಚೆನ್ನಾಗಿತ್ತು, ಆ ಗ್ಲಾಸ್ ಇದೆಲ್ಲ ಕೊಟ್ಬಿಟ್ಟು ನಾವು ತೆಗೆದು ಸ್ಟೈಲ್ ಆಗಿ ತಕೊಂಡು ಐಸ್ ಬಿಡ ನಡ್ಕೊಂಡ್ ಸ್ಟೈಲ್ ನಡ್ಕೊಂಡ್ ಹೋಗ್ತೀವಿ. ಸೊ ಆ ತರ ಅದ ನಿಮ್ಗೆ ಬಂದ್ಬಿಡೋದು. ನೋಡಿರ್ತಾರಲ್ಲ ಅವ್ರು ಯಾರೇ ಎಷ್ಟೇ ಡಿಸೆಂಟ್, ಈಗ ನೀವು ಎಷ್ಟೇ ಡಿಸೆಂಟ್ ನೋಡೋಕೆ ಜೆಂಟ್ಲ್ಮನ್ ತರ ಕಾಣಿಸ್ತೀರಾ, ಜೆಂಟ್ಲ್ಮನ್ನೇ ಆದ್ರೂನು ತರಲೆ ಕ್ಯಾರೆಕ್ಟರ್ಗಳು ಇನ್ನು ನೋಡಿರ್ತೀರಲ್ಲ. ಕರೆಕ್ಟ್ ಆಗ್ರಿ. ನೀವೊಬ್ಬ ಆಕ್ಟರ್ ಅಂತ ಅನ್ಕೊಳ್ಳಿ, ನೀವೊಬ್ಬ ಆಕ್ಟರ್ ಆಗಿ ಏನೋ ಒಂದು ಪಾತ್ರ ಆ ಥರದ್ದು ಮಾಡಬೇಕು ಅಂದ್ರಾಗ ನಿಮ್ಮ ತಲೆಗೆ ಬರುತ್ತೆ. ನಿಮ್ಮ ಲೈಫಲ್ಲಿ ನೋಡ್ರಿ ಯಾವುದೋ ಒಂದಷ್ಟು ಪಾತ್ರಗಳು, ಆ ಬಾಡಿ ಲ್ಯಾಂಗ್ವೇಜು ಅದು ಇದೆಲ್ಲ ನಿಮ್ಮ ತಲೆಗೆ ಬರುತ್ತೆ, ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀರಾ. ಇಲ್ಲ, ನನ್ನ ಪ್ರಕಾರ ಅದಲ್ಲ. ಕೃಷ್ಣಂಗೆ ಇರೋದು ಎದುರುಗಡೆ ಎಕ್ಸಾಂಪಲ್ ಇದಾರೆ ಡೈರೆಕ್ಟರ್. ಅಲ್ಲ, ನನ್ ಜೊತೆ ಬೆರೆಯಲ್ಲ, ನನ್ ಜೊತೆ ಬ್ರಾಟ್ ಎಕ್ಸಾಂಪಲ್ ಯಾರು ಅಂದ್ರೆ ನಮ್ ಸಿನಿಮಾ ಡೈರೆಕ್ಟರ್ ಅವರ ಗುರು. ಇಲ್ಲ, ಕೃಷ್ಣ ಆಕ್ಚುಲಿ ನನ್ ಜೊತೆ ಏನಾದ್ರು ತುಂಬಾ ಬೆರ್ತು ಬಿಟ್ಟಿದ್ರೆ ಅದ್ ಏನು ಇಲ್ವಲ್ಲ. ಬ್ರಾಟ್ ಬೇಕಾಗಿರೋ ಗುಣ ಯಾವ್ದು ಇಲ್ಲ, ಆ ತರದ್ ಯಾವ ಆಕ್ಟಿವಿಟಿಗೂ ಬರಲ್ಲ. ನನ್ ಜೊತೆ ಬೆರ್ತು ಬಿಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿರೋ, ನ್ಯಾಷನಲ್ ಅವಾರ್ಡ್ ಬರೋ ರೇಂಜಿಗೆ ಹೋಗ್ಬಿಟ್ಟಿರೋದು. ಮಿಲನ ಈ ಕಮೆಂಟ್ ಹೊಡ್ತಿರ್ತಾರೆ, ಹುಷಾರು ಕೃಷ್ಣ ಅಂತಿರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ ಯಾವ ತರ ಹೇಳಿದ್ರು ಮಿಲನ. ಯುನೋ ವಾಟ್, ಯಾವಾಗ್ಲೂ ಒಂದು ಜಲ್ನೆಸ್ ಬೇಕಲ್ಲ ಸರ್ ಆಕ್ಟರ್ ಮತ್ತು ಡೈರೆಕ್ಟರ್ಗೆ. ಸುಮ್ಮನೆ ಜಸ್ಟ್ ಒಂದು ಫ್ಲಾಶ್ ಬ್ಯಾಕ್ ಹೋಗಿ ಮತ್ತೆ ತಪಸ್ ಬರ್ತೀನಿ ಬ್ರಾಟಿಗೆ ನಾನು. ಈಗ 2023 ಕೌಸಲ್ಯ ಸುಪ್ರಜಾರಾಮ, ಸುಸಂಸ್ಕೃತ ಸಕುಟುಂಬ ಸಮೇತ ಇರುವಂತ ಒಂದು ಹೆಸರದು, ಕೌಸಲ್ಯ ಸುಪ್ರಜಾರಾಮ. ಆ ಸಿನಿಮಾಗೂ ಮತ್ತು ಸಿನಿಮಾದ ಕಥೆಯ ಹಂದರಕ್ಕೂ ಹಿಂಗೆಲ್ಲ ಆಗುತ್ತಾ ಅಂತೆಲ್ಲ ಒಂದು ಶಾಕ್ ಕೊಟ್ರಿ. ಬ್ರಾಟ್ ಅಂದಾಗ ಈ ಇಂಗ್ಲಿಷ್ನಲ್ಲಿ ನಾನು ಯಾವಾಗಲೂ ನೆನಪಿಸ್ಕೋತೀನಿ, ಯು ಲಿಟಲ್ ಬ್ರಾಟ್ ಅಂತಾರೆ. ಅಂದ್ರೆ ಅದೊಂದು ರೊಮ್ಯಾಂಟಿಕ್ಕು ಇದೆ, ಅಲ್ಲೊಂದು ನಾಟಿನೆಸ್ ಇದೆ, ಅಲ್ಲೊಂಥರ ಕೀಟ್ಲೆ ಮಾಡೋದು ಇದೆ, ಎಲ್ಲ ಸೀಕ್ವೆನ್ಸ್ ತಕ್ಕಂಗೆ ಎಲ್ಲಾನು ಹೇಳುವಂತ ಪದಗಳಿದನ್ನ. ಇದನ್ನ ಒಂದು ಕಥೆ ಮಾಡಿ ಅದನ್ನ ಈ ತರ ಬಳಕೆ ಮಾಡ್ಬೋದು ಅಂತ, ಮತ್ತೆ ಈಗಿನ ಟ್ರೆಂಡ್ ತಗೊಂಡ್ಬರ್ಬೋದು ಅನ್ನೋದಿದೆಯಲ್ಲ. ಅಂಡ್ ಹ್ಯಾಟ್ಸ್ ಆಫ್ ಯು ನಿಮ್ಮಿಬ್ಬರಿಗೂ. ವಾವ್. ಅಂದ್ರೆ ತೆರೆ ಹಿಂದೆ ಮತ್ತು ತೆರೆ ಮುಂದೆ ತಂದಂತ ಇಬ್ರು ಕೂತಿದ್ದೀರಿ. ಯಾರಿಗೆ ತುಂಬಾ ಡಿಫಿಕಲ್ಟ್ ಇತ್ತು? ತೆರೆ ಮೇಲ್ ತರೋರ್ಗ, ತೆರೆ ಹಿಂದೆ ತರೋರ್ಗ? ಇಲ್ಲ, ಹಿಂದೆ ತರೋರ್ಗೆ. ಅಲ್ಲ, ಇಬ್ರಿಗೂ ಅವ್ರವ್ರದ್ದೇ. ಈಗ ಕೃಷ್ಣನ್ಗೂ ಚಾಲೆಂಜಿಂಗ್ ಆಗೇ ಇತ್ತಲ್ಲ. ಅಲ್ಲ, ಏನಾಗುತ್ತೆ ಅಂದ್ರೆ ಆಕ್ಟರ್, ಈಗ ನಾನು ಒಬ್ಬ ಆಕ್ಟರ್ ಒಬ್ಬ ಡೈರೆಕ್ಟರ್ ಎರಡು ಗೊತ್ತು ನನಗೆ. ಹೌದು, ಎರಡಲ್ಲೂ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು. ಸೊ ನಾವು ಆಕ್ಟರ್ ತುಂಬಾ ಈಸಿ ಆಕ್ಚುಲಿ, ಅಷ್ಟು ಕಷ್ಟ ಆಗಲ್ಲ. ಯಾಕಂದ್ರೆ ಇಷ್ಟು ವರ್ಷ ಆಕ್ಟ್ ಮಾಡ್ಕೊಂಡು ಬಂದು ಮೇ ಬಿ ಫಸ್ಟ್ ಟೈಮ್ ಮಾಡುವಂತ ಕಷ್ಟ ಆಗ್ಬೋದೇನೋ. ಲೈಕ್ 10-15 ವರ್ಷದಿಂದ ಆಕ್ಟ್ ಮಾಡ್ತಾ ಇರ್ತೀವಿ, ನಮ್ಗದೊಂದು ಡೇ ಟು ಡೇ ಇದಾಗಿರುತ್ತೆ. ಬಟ್ ಆ ಥರ ಕ್ಯಾರೆಕ್ಟರ್ ಯೋಚನೆ ಮಾಡಿ ಅದನ್ನ ಕ್ಯಾರೆಕ್ಟರ್ ಆರ್ಕ್ ಮಾಡಿ ಬರೆದು ಅದನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋರ್ ಚಾಲೆಂಜಿಂಗ್.
ಈ ಕಾಸ್ಟ್ಯೂಮ್ ರಿಹರ್ಸಲ್ ನಡೆಯುತ್ತಲ್ಲ ಸರ್, ಫಸ್ಟ್ ಕೃಷ್ಣಂಗೆ ಕಾಸ್ಟ್ಯೂಮ್ ಹಾಕ್ಸಿ ಅಲ್ಲಿ ಲುಕ್ ಕೊಟ್ಟು ಫೀಲ್ ಕೊಟ್ಟು ಅವರು ಬಾಡಿನ ಟೋನ್ ಮಾಡಿ ಎಲ್ಲ ಮಾಡಿದ್ರಲ್ಲ, ಏನಿತ್ತು ಲುಕ್ ತಲೆ? ನಿಮ್ಗೊಂದು ಐಡಿಯಾ ಇರುತ್ತಲ್ಲ ಒಂದು ಈ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಅಂತ, ಏನು ತಲೆಯಲ್ಲಿ ಬಂತು ಅವತ್ತು? ಅಲ್ಲ ಅಪಿಯರೆನ್ಸ್ ವೈಸ್ ನಾವು ಮೇಕ್ ಓವರ್ ಅಂತ ಮಾಡಕ್ಕೆ ಡಿಸೈಡ್ ಮಾಡಿದಾಗ ಇದ್ದಿದ್ದು ಒಂದೇ, ಈಗ ಸ್ಕ್ರೀನ್ ಏಜ್ ಬಂದು ಅವನು ಕೃಷ್ಣನ ರಿಯಲ್ ಏಜ್ಗಿಂತ ಕಮ್ಮಿ. ಈ ಕಥೆಯ ಕ್ರಿಸ್ಟಿ ಏಜ್ ಕ್ಯಾರೆಕ್ಟರ್ ಏಜ್ ಬಂದು ಒರಿಜಿನಲ್ ಆ್ಯಕ್ಟರ್ ಕೃಷ್ಣನ ಒರಿಜಿನಲ್ ಏಜ್ಗಿಂತ ಕಮ್ಮಿ ಆಗಬೇಕು. ಸೊ ಅದನ್ನು ನಾನು ಫಸ್ಟ್ ಕ್ರೈಟೀರಿಯಾ ಇದ್ದಿದ್ದೆ, ಯಂಗ್ ಕೃಷ್ಣನ್ ಹೆಂಗೆ ತೋರಿಸೋದು, 27 ವರ್ಷದ ಕೃಷ್ಣ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು. ಸೊ ಅದು ಒಂದು ಎಲ್ಲ ಇದೆ. ಈಗ ಹೆಂಗ್ ಮಾಡಬೇಕು, ಯಾವುದೇ ಆ್ಯಕ್ಟರ್ಗಳನ್ನಾದರೂ ಅವ್ರ ಒರಿಜಿನಲ್ ವಯಸ್ಸಿಗಿಂತ ಇನ್ನು ಹೆಂಗ್ ಮಾಡಬೇಕು ಅಂದ ತಕ್ಷಣವೇ ಫಿಸಿಕಲಿ ಏನೇನು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋದು ಒಂದು ಬೇಸಿಕ್, ಅದ್ರ ಬಗ್ಗೆ ಗೊತ್ತಿರೋರು ಎಲ್ರಿಗೂ ಗೊತ್ತಿರುತ್ತೆ. ಅದು ಸ್ಟಾರ್ಟ್ ಆಗೋದೇ ಹೇರ್ ಸ್ಟೈಲ್ ಇರ್ಬೋದು, ಆಮೇಲೆ ಬಾಡಿ ಟೋನಿಂಗ್ ಇರ್ಬೋದು, ಅದರಲ್ಲೆಲ್ಲ ಅದನ್ನು ಮಾಡಬಹುದು, ಫಿಸಿಕಲಿ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಅದನ್ನು ಆ್ಯಕ್ಟ್ರಾಗಿ ಅದನ್ನು ಕ್ಯಾರೆಕ್ಟರ್ನ ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋದಕ್ಕೆ ಆ್ಯಕ್ಟರ್ ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ. ಅಂದರೆ ಆ ಏಜ್ಗೆ ತಕ್ಕಂಗೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು. ತಮಾಷೆ ಅಲ್ಲ, ಮೊದಲನೇ ಸಿನಿಮಾ ಸಿಕ್ಸರ್, ಅದ್ಭುತವಾದಂಥ ಯಶಸ್ಸು. ಅದರ ಜಾನರ್ ಬೇರೆ, ಅಂದ್ರೆ ಇದೇ ಕ್ರಿಕೆಟ್, ಆದ್ರೆ ಕ್ರಿಕೆಟ್ ಆನ್ ಸ್ಕ್ರೀನ್ ತಂದ್ರಿ ಪ್ರಜ್ವಲ್ ದೇವರಾಜ್. ಅದಾದ ತಕ್ಷಣ ಮೊಗ್ಗಿನ ಮನಸ್ಸು, ಅದ್ರ ಜಾನರ್ ಬೇರೆ. ಸೂಪರ್ ಸ್ಟಾರ್ ಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ರಿ, ಭಾರತ ಇಂಡಸ್ಟ್ರಿ ಕೊಟ್ಬಿಟ್ರಿ. ವಾವ್ ಸರ್, ನೆಕ್ಸ್ಟ್ ಬಂದಿದ್ದ ಸಿನಿಮಾ ಅಂದ್ರೆ ನಾನು ಹೇಳ್ತಾ ಇರೋದು ಜಾನರ್ ಚೇಂಜ್ ಮಾಡಿದ್ರು ಕೂಡ ಅದನ್ನ ಗೆಲ್ಲಿಸ್ಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ದಂತ ಒಬ್ಬ ಡೈರೆಕ್ಟರ್ ಅಂದಾಗ ಯಾರಿಗೆ ಹೊಸ ಸಿನಿಮಾ, ಮೊದಲನೇ ಡೈರೆಕ್ಷನ್, ಮೊದಲನೇ ಆಕ್ಟಿಂಗ್ ಹೀರೋ ಹೆಂಗಿರ್ಬೇಡಾಗ ಹಿಂಗೇನೆ ಅಲ್ಲ. ನನ್ಗೆ ಗೊತ್ತೇ ಇಲ್ಲ, ನನ್ನ ತಲೆಯಲ್ಲಿ ನಾನು ಫಸ್ಟು ನಿನ್ನನ್ನು ನೋಡಿರೋದು ಇವ್ರ ಮದುವೆಗೆ ಯಾರಿಗೋ ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದ ಕಾರ್ಡ್ ಕೊಡಕ್ಕೆ. ನಿಮ್ಗೆ ಕೃಷ್ಣ ಗೊತ್ತೇ ಇಲ್ವಾ? ಪರಿಚಯನೇ ಇಲ್ಲ ನನಗೆ. ಅದಾದ್ಮೇಲೆ ಮೀಟ್ ಮಾಡಿರಲಿಲ್ಲ ಜಾಸ್ತಿ. ಐ ನೆವರ್ ಮೆಟ್ ಹಿಮ್. ಅಲ್ಲ ಸ್ಟುಡಿಯೋದಲ್ಲಿ ಹೇಳಿದ್ನಲ್ಲ ಕೃಷ್ಣ, ನನ್ನ ತಲೆನಲ್ಲಿ ಅದು ಇಲ್ವೇ, ನನ್ಗೆ ಗೊತ್ತೇ ಇಲ್ಲ. ಕೃಷ್ಣ ಏನೋ ನನ್ನನ್ನು ನೋಡ್ಬಿಟ್ಟು ನೆನ್ಪಿಟ್ಕೊಂಡಿದ್ದಾನೆ ಅಷ್ಟೇ. ನನ್ ಕೃಷ್ಣನ್ ಫೇಸೇ ಗೊತ್ತಿಲ್ಲ ಅವಾಗ. ಮದರಂಗಿ ಅಂತ ಒಂದು ಫಿಲಮು, ಆ ಸಾಂಗ್ ನೋಡಿದ್ದೆ ಅಷ್ಟೇ. ಅನೆಸ್ಟ್ಲಿ ಇವತ್ತಿಗೂ ನಾನೇನು ಆ ಫಿಲಮ್ ನೋಡಿಲ್ಲ, ಬಟ್ ಸಾಂಗ್ ನೋಡಿದ್ದೆ ಅಷ್ಟೇ. ಅದ್ರಲ್ಲಿ ಬೇರೆ ಎಲ್ಲ ಕನ್ನಡಕ ಎಲ್ಲಿ ಮುಖಾನೇ ಕಾಣಿಸ್ತಾ ಇಲ್ವಾ ಅಲ್ವಾ? ನನ್ ಗೊತ್ತೇ ಇಲ್ಲ ನನಗೆ ಆಕ್ಚುಲಿ. ನಾನು ಲವ್ ಮಾಕ್ಟೇಲ್ 1 ಥಿಯೇಟರ್ ಅಲ್ಲಿ ನೋಡಿದೆ ನಾನು. ಅದು ಫಸ್ಟ್ ವೀಕಲ್ಲೆಲ್ಲ ಏನೋ ಇದಾಗಿ, ಆಮೇಲೆ ಸೆಕೆಂಡ್ ವೀಕಲ್ಲೆಲ್ಲ ಮತ್ತೆ ರೈಸ್ ಆದಾಗ ಥಿಯೇಟರ್ ನೋಡಿದ್ದೆ ಅಷ್ಟೇ. ಕೃಷ್ಣ ಗೊತ್ತಿಲ್ಲದೆ ನೋಡಿದ್ವಿ. ಕೃಷ್ಣನ್ ಮುಖ ನಾನು ರಿಯಲ್ ಲೈಫಲ್ಲಿ ನೋಡೇ ಇರ್ಲಿಲ್ಲ. ಲವ್ ಮಾಕ್ಟೇಲ್ ನೋಡೋರ್ಗು ಅದೇ ನಾನು ನೋಡಿದೀನಿ, ರಿಜಿಸ್ಟರ್ ಆಗಿರ್ಲಿಲ್ಲ. ಕೃಷ್ಣ ಹೇಳ್ದಂಗೆ ರಿಯಲ್ ಆಗಿ ಕೃಷ್ಣನ್ ನೋಡಿದ್ದೆ. ಅವ್ನ ಮದುವೆ ಕಾರ್ಡ್ ಕೊಡಕ್ ಬಂದಾಗ, ಅಜಯ್ ಮನೆಗೆ ಬಂದಾಗ, ಹಂಗೆ ಇಲ್ಲೇ ಶಶಾಂಕ್ ಅವರು ಇಲ್ಲೇ ಇರೋದು ಅಂದ್ಬಿಟ್ಟು ನನ್ ಕಾರ್ಡ್ ಕೊಟ್ಬಿಟ್ಟು ಹೋದ್ರು. ಅವತ್ತೇ ಡೈರೆಕ್ಟ್ ಆಗಿ ಕೃಷ್ಣ ನೋಡಿದ್ ನಾನು. ನೋಡಿ ಅಲ್ಲಿ ಕಟ್ ಮಾಡಿದ್ರೆ ಅದಾಗ ಒಂದು 3-4 ವರ್ಷಕ್ಕೆ ಶಶಾಂಕ್ ಅವ್ರು ಹೆಂಗಿದ್ದಾರೆ ಈಗ ಅವ್ರ ಫ್ಯಾಮಿಲಿಗೆ ಅಂದ್ರೆ ಒಂಥರ ತಿಕ್ಕಂಡ್ ತಿಂತರ ಓಡಾಡ್ತಾರೆ. ಎಲ್ಡರ್ ಬ್ರದರ್ ಹೆಂಗಿದು ಇದು ಹೆಂಗಿದು ಇಲ್ಲ ಅಂದ್ರೆ ಅದೇ ಹೇಳಿದ್ನಲ್ಲ, ಈಗ ಬೇಸಿಕಲಿ ನನಗೆ ವೈಯಕ್ತಿಕವಾಗಿ ಅವರಿಬ್ರು ತುಂಬಾ ಇಷ್ಟ ಆದ್ರು. ಅಂದ್ರೆ ಅವರ ಪರ್ಸನಲ್ ವೈಯಕ್ತಿಕವಾಗಿ, ಈಗ ನಾವು ಸ್ಕ್ರೀನ್ ಮೇಲೆ ಆ್ಯಕ್ಟರ್ಗಳಾಗಿ ಅವ್ರನ್ನ ನೋಡೋದು ಮಾಡೋದು ಅದೆಲ್ಲ ಬೇರೆ. ಪರ್ಸ್ನಲ್ ಆಗಿ ನಾವು ಯಾರ ಜೊತೆ ಜೆಲ್ ಆಗಬೇಕು ಅಂದರೆ ಅವ್ರ ಪರ್ಸನಾಲಿಟಿ ಹೇಗಿದೆ ಅನ್ನೋದು ನನಗೆ ತುಂಬ ಮುಖ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ಯಾರ ಜೊತೆನೂ ಫ್ರೆಂಡ್ಶಿಪ್ಪು ತುಂಬ ಕ್ಲೋಸ್ ಆಗಿ ಅದು ಇದೆಲ್ಲ ನನಗೆ ಇಷ್ಟ ಆಗದಲ್ಲೇ ಇರೋರ ಜೊತೆ ಮೂವ್ ಆಗಲ್ಲ ನಾನು. ಪ್ರೊಫೆಷನಲ್ಲು ಬಿಸ್ನೆಸ್ಸು ಅದು ಇದು ಹಂಗೆ ಇರ್ಬಿಡ್ತೀವಿ ಅಷ್ಟೇ. ಕೆಲಸ ಆದ ತಕ್ಷಣ ಆಮೇಲೆ ಡಿಸ್ಕನೆಕ್ಟ್. ಯಾರ ಜೊತೆನಾದ್ರು ನಾವು ಇನ್ವಾಲ್ವ್ ಆದ್ವಿ ಅಂದರೆ ಪರ್ಸ್ನಲ್ ಆಗಿ ಅವ್ರನ್ನ ಇಷ್ಟಪಟ್ಟೆ ಅಂತಂದರೆ ಅದು ಕ್ಯಾರಿ ಆಗ್ತಾ ಇರುತ್ತೆ. ಹಂಗೆ ನಾನು ಪರ್ಸ್ನಲ್ ಆಗಿ ಇಷ್ಟಪಡಬೇಕು ಅಂದರೆ ಅವ್ರ ವ್ಯಕ್ತಿತ್ವ ನನಗೆ ಇಷ್ಟ ಆಗಿರಬೇಕು. ಸೊ ಕೃಷ್ಣನ್ ವ್ಯಕ್ತಿತ್ವ ನನಗಿಷ್ಟ ಆಗಿದೆ, ಮಿಲನ್ ಅವ್ರ ವ್ಯಕ್ತಿತ್ವ ನನಗಿಷ್ಟ ಆಗಿದೆ. ದೇ ಆರ್ ವೆರಿ ಗುಡ್ ಪೀಪಲ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಹಂಬಲ್, ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಆನೆಸ್ಟ್. ಆ ಗುಣಗಳು ನನಗಿಷ್ಟ ಆಗಿ ಅವ್ರ ಜೊತೆ ಹಂಗೆ ಕ್ಯಾರಿ ಆಗ್ತಾ ಇದೆ ಅಷ್ಟೇ. ಅದು 2025 ಬ್ರ್ಯಾಕ್ ತನಕ ಬಂದು ನಿಂತಿದೆ. ಈಗ ಹೇಳಕ್ ಬರಲ್ಲ, ಬ್ರ್ಯಾಕ್ 2 ಆದ್ರೂ ಆಶ್ಚರ್ಯ ಇಲ್ಲ, ನೆಕ್ಸ್ಟ್ ಫಿಲಮ್ ಮತ್ತೊಬ್ಬಸ್ ಬಂದ್ರು ಆಶ್ಚರ್ಯ ಇಲ್ಲ. ಬಟ್ ಟೆಲ್ ಮಿ, ಇದೊಂದು ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅಂದ್ರೆ ಇನ್ನೊಬ್ರು ಸ್ಕ್ರಿಪ್ಟ್, ಇನ್ನೊಬ್ರು ಸ್ಕ್ರೀನ್ ಪ್ಲೇ, ಇನ್ನೊಬ್ರು ಡೈರೆಕ್ಷನ್, ಗುರು ನಾನು ಬರೀ ಆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ. ಬಟ್ ಎಷ್ಟೊಂದ್ಸರಿ ಕರೆಕ್ಷನ್ಸ್ ಅನಿಸ್ತಿರುತ್ತಲ್ಲ, ಯಾಕೋ ಹಿಂಗೆ ಮಾಡ್ಕೋಬೇಕಲ್ಲ, ಹಿಂಗೆ ಮಾಡೋದು ಚೆನ್ನಾಗಿರುತ್ತಲ್ವಾ ಅಂತ ಅನಿಸಿದಾಗ ನೀವು ಸುಮ್ಮನೆ ಕೀಪ್ ಕ್ವೈಟ್ ಆಗಿ ಸುಮ್ಮನೆ ಮಾಡ್ಬಿಡ್ತೀರಾ, ಅಥವಾ ಸರ್ ಇಲ್ಲ ಈಗ ಮಾಡೋಣ ಸರ್ ಅಂತ ಏನಾದ್ರು ನಡೆಯುತ್ತಲ್ಲ? ಹೇಳ್ತೀನಿ, ಮಾಡ್ಬೋದಾ ನೋಡಿ ಸರ್, ಹಿಂಗೆ ಈ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ. ಅವ್ರಿಗೆ ಅದು ಓಕೆ ಅನ್ಸಿದ್ರೆ ಮಾಡೋಣ ಅಂತಾರೆ. ಇಲ್ಲಾಂದ್ರೆ ಬೇಡ, ಅವ್ರಿಗಾಗಲ್ಲ ಅನ್ಸಿದ್ರೆ ಹಿಂಗೆ ಮಾಡೋಣ ಅಂತಾರೆ.
ಒತ್ತಾಯ ಏನಿಲ್ಲ ನಿಮ್ದು? ನಾನು ಒತ್ತಾಯ ಮಾಡ್ಕೋ ಇಲ್ಲ ಆತರ ಏನಿಲ್ಲ, ಅವ್ನಿಗೆ ಅನ್ಸಿದ್ದೆಲ್ಲ ಓಪನ್ ಈ ತರ ನಡೆಯುತ್ತೆ ಇಂಡಸ್ಟ್ರಿಲಿ, ಅದಕ್ಕೆ ಕೇಳಿದ್ರೆ. ನನಗೆ ಸ್ಕ್ರಿಪ್ಟ್ ಇಂದ ಹಿಡಿದು ಪ್ರತಿಯೊಂದು ಡಿಸ್ಕಸ್ ಮಾಡುವಾಗ ನಾವು ಹೇಳ್ತೀವಿ, ನನ್ನ ಐಡಿಯಾಸ್ ಹೇಳ್ತೀನಿ, ಸರ್ ಹಿಂಗಿದ್ರೆ ಹಿಂಗ್ ನೋಡಿ ಅಂತ. ಫೈನಲ್ ಡಿಸಿಷನ್ ಅವ್ರದ್ದೇ, ಬಿಕಾಸ್ ನನ್ನ ಐಡಿಯಾನ ತಪ್ಪಾಗಿರ್ಬೋದು. ನಾನು ಯಾವಾಗಲೂ ಐ ಆಮ್ ಓಪನ್ ಟು ದಟ್. ನಾಟ್ ಓನ್ಲಿ ಕೃಷ್ಣಂಗೆ ಮಾತ್ರ ಅಷ್ಟೇ ಅಂತಲ್ಲ, ಯಾವ ಎನಿ ಆಕ್ಟರ್ ಇನ್ಫ್ಯಾಕ್ಟ್ ಈ ಸ್ಕ್ರಿಪ್ಟ್ ಮಾಡೋಗ್ಲೂ ಇನ್ಕ್ಲೂಡಿಂಗ್ ಮಿಲನೂ ಅಷ್ಟೇ. ಮಿಲನೂ ಕೂತ್ಕೊಂಡು ಅವರು ಒಂದಷ್ಟು ಇನ್ಪುಟ್ಸ್ ಕೇಳ್ತಾ ಇರ್ತಾರೆ, ಹಿಂಗೆ ಮಾಡ್ಬೋದಲ್ಲ ಸರ್, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಏನೋ ಇನ್ಕ್ಲೂಡ್ ಮಾಡೋಣ. ಸೊ ಈ ಥರದ್ದೆಲ್ಲ ಡಿಸ್ಕಷನ್ ಇರ್ತಾನೆ ಇರುತ್ತೆ. ಯಾಕೆ ಬಿಟ್ರಿ ಮಿಲನ್ ಅವ್ರನ್ನ ಈ ಫಿಲಮ್ಗ? ಒಬ್ಬನ್ನ ಹೆಂಗ್ ಮಾಡೋದೇ ಅಷ್ಟೊಂದು ಕಷ್ಟ ಆಗಿದೆ ನನಗೆ. ಇದು ಕರ್ನಾಟಕದ ಜನತೆ ಕೇಳುತ್ತಿರುವ ಪ್ರಶ್ನೆ. ಡಾರ್ಲಿಂಗ್ ಕೃಷ್ಣ ಇದ್ಮೇಲೆ ಮಿಲನ ಯಾಕಿಲ್ಲ ಸಿನಿಮಾದಲ್ಲಿ? ಕೃಷ್ಣನ್ನ ಡಿಏಜ್ ಮಾಡೋದೇ ನನಗೆ ಅಷ್ಟೊಂದು ಎಕ್ಟೆಕ್ ಆಯ್ತು. ಇನ್ನು ಮಿಲನ್ ಅವ್ರನ್ನು ಡಿಏಜ್ ಮಾಡಿ ಅವ್ರ ಮೊದ್ಲೇ ಪಾಪ ಈಗ ಟೈಮಲ್ಲಿ ಪಾಪ ಗಿಪ್ಪು ಟೈಮ್, ಕರೆಕ್ಟ್, ಕ್ಯಾರಿಂಗ್ ಟೈಮ್. ಮಿಲನ ಪರಿಯಿಂದ ಇದ್ದಾರೆ, ಪರಿಗೋಸ್ಕರ ಇದ್ದಾರೆ. ಸೊ ಹಾಗಾಗಿ ಮಿಲನ ಇಲ್ಲ ಅಂತ. ಬಟ್ ಇದನ್ನ ಆನ್ ಸ್ಕ್ರೀನ್ ತರೋ ಪ್ರಯತ್ನ ನಡೀತಲ್ಲ, ಈ ತರದೊಂದು ಸಬ್ಜೆಕ್ಟ್ ನ. ಸರ್ ಆಕ್ಚುಲಿ ಕಷ್ಟ. ನಮ್ಮೆಲ್ಲರಿಗೂ ಜೂಜ್ ಗೊತ್ತು, ನಮ್ಮೆಲ್ಲರಿಗೂ ಬೆಟ್ಟಿಂಗ್ ಗೊತ್ತು. ಫ್ರೆಂಡ್ಸ್ ಅಲ್ಲಿ ನಾವು ಬೆಟ್ಟಿಂಗ್ ಆಡ್ತೀವಿ, ನೀವುಗಳು ಆಡಿರ್ತೀರ ಸುಮ್ಮನೆ ಬೇರೆ ಬೇರೆ ವಿಚಾರಗಳಿಗೆ. ಬೆಟ್ಟಿಂಗ್ ಒಂದು ದಂಧೆ, ಬೆಟ್ಟಿಂಗ್ ಒಂದು ಕ್ರಿಮಿನಲ್ ಅಫೆನ್ಸು, ಅದ್ರ ಬೆಟ್ಟಿಂಗ್ ಈಗಲೂ ಚಾಲ್ತಿಯಲ್ಲಿದೆ, ಅದನ್ನ ತೆರೆ ಮೇಲೆ ತೋರಿಸ್ಬೇಕು. ಇದು ರಿಸ್ಕ್ ಅಲ್ವಾ ಸರ್? ಇದು ರಿಸ್ಕ್ ಎಲ್ಲ ಕಥೆನಲ್ಲಿ ಇದ್ದೇ ಇರುತ್ತೆ. ಸೊ ಬಟ್ ಬೆಟ್ಟಿಂಗ್ದಲ್ಲಿ ಒಂದು ಇದ್ದಿದ್ದೇನು ಅಂತಂದ್ರೆ, ಈಗ ನಾವೇನು ಸಿನಿಮಾದಲ್ಲಿ ತೋರಿಸಿದೀವಲ್ಲ, ಅದು ಒಂದು ಸ್ವಲ್ಪ ಯಾರಿಗೂ ಗೊತ್ತಿಲ್ಲದಲೇ ಇರೋವಂಥ ಒಂದು ಪ್ರಪಂಚ ಅದು. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದರೆ, ಕೃಷ್ಣ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಕೃಷ್ಣಂಗೆ ಇವೆಲ್ಲ ಕೃಷ್ಣಂಗೂ ಗೊತ್ತಿರುತ್ತೆ, ಅವ್ನು ಕ್ರಿಕೆಟರ್ ಅಲ್ವಾ ಅಂತ. ಕೃಷ್ಣನ್ ಪಾಪ ಗೊತ್ತೇ ಇರಲಿಲ್ಲ ಏನು ಹಿಂಗೆಲ್ಲ ಬೆಟ್ಟಿಂಗ್ ನಡೆಯೋದು. ಆ ಪಾಪ ಅವನು ಈಸಿ ಅಂದ್ರೆ ಹೇಳ್ದಾನೆ, ವೆರಿ ಜಿನೈನ್. ಅವನಿಗೆ ಕ್ರಿಕೆಟ್ ಗೊತ್ತು, ಚೆನ್ನಾಗಿ ಆಡೋದು ಗೊತ್ತು ಅಷ್ಟೇ. ಕ್ರಿಕೆಟ್ ಹಿಂದೆ ಏನ್ ನಡೀತದೆ ಬೆಟ್ಟಿಂಗ್ ಅದು ಗೊತ್ತಿಲ್ಲ. ಅಂತೆ ಏನೋ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಗೊತ್ತಿತ್ತು. ಎಲ್ಲರಿಗೂ ಗೊತ್ತು. ಇಂಡಿಯಾದಲ್ಲಿ ದೊಡ್ಡ ನ್ಯೂಸ್. ಎಲ್ಲ ಕ್ರಿಕೆಟ್ ನೋಡೋ ಎಲ್ರಿಗೂ ಮ್ಯಾಚ್ ಫಿಕ್ಸಿಂಗ್ ಗೊತ್ತಿಲ್ಲ. ನಂಗೆ ಬೆಟ್ಟಿಂಗ್ ಆಡಿದ್ರೆ ಓಕೆ, ಬಟ್ ನಂಗೆ ಡೀಟೇಲ್ ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಎಲ್ಲ ಗೊತ್ತಿಲ್ಲ. ಮಾಡ್ಕೊತಾರೆ ಒಂದು ನೆಟ್ವರ್ಕ್ ಬುಕ್ಕಿ ಈ ತರ ಎಲ್ಲ ನಡೆಯುತ್ತೆ, ಅದು ಯಾವ ಬೇಸಿಸ್ ಮೇಲೆ ಅದನ್ನ ಬೆಟ್ ಮಾಡ್ತಾರೆ, ಆ ತರದ್ದೆಲ್ಲ ಗೊತ್ತಿರ್ಲಿಲ್ಲ ಕೃಷ್ಣನ್ಗೆ. ಆಫ್ಲೈನ್ ಆನ್ಲೈನ್ ಗೊತ್ತಿತ್ತು. ಈಗ ಅದೇನು ಎಲ್ಲ ಬ್ಯಾನ್ ಮಾಡಿ, ಈಗ ಬ್ಯಾನ್ ಮಾಡಿದ್ದಾರೆ ಅವನ್ನೆಲ್ಲ. ಸೊ ಅದು ಜನರಲ್ ಆಗಿ ತಮಾಷೆ. ತುಂಬಾ ಜನ ಡ್ರೀಮ್ 11 ಆಡ್ತಾರೆ, ಈಗೆಲ್ಲ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಈಗ ಆನ್ಲೈನ್ ಇಲ್ಲ. ಇನ್ಫ್ಯಾಕ್ಟ್ ಅದು ನಾನು ಆಕ್ಚುಲಿ ಮಿಲನ್ಗೆ ನಾನು ಅಭ್ಯಾಸ ಮಾಡಿಸಿದ ಅವೆಲ್ಲ ಆಪ್ಸ್ ಎಲ್ಲ ಆಡೋದನ್ನ. ಏನಕ್ಕೆ ಅಂದ್ರೆ ಅವ್ರು ಕ್ರಿಕೆಟ್ ಇಷ್ಟ ಇರಲಾಗ, ನಾವು ಲವ್ ಮಾಡಿದಾಗ ಇನ್ನು ಕ್ರಿಕೆಟ್ ಅಂದ್ರೆ ಇಷ್ಟ ಆಗ್ತಿಲ್ಲ. ನಾನು ಕ್ರಿಕೆಟ್ ಹುಚ್ಚು, ನನಗೆ ಕ್ರಿಕೆಟ್ ನೋಡಕ್ ಬಿಡ್ತಿರ್ಲಿಲ್ಲ ನನಗೆ ಯಾರು. ಬಟ್ ಅವಳಿಗೆ ಇದು ತುಂಬಾ ಕ್ರೇಜು, ಗ್ಯಾಮ್ಲಿಂಗು. ಈ ಮನೇಲಿ ಕುಡ್ಕೊಂಡು ರಮ್ಮಿ ಆಡೋದು ಅವೆಲ್ಲ ತುಂಬಾ ಫ್ಯಾಮಿಲಿ ತುಂಬಾ ಆಡ್ತಾರೆ ಅದನ್ನ. ಸೊ ಅದು ಅವಳಿಗೆ ಕ್ರೇಜ್ ಗೊತ್ತು. ಮೆತ್ತಿಗಿಂತ ನಮ್ ಚೂರು ನೋಡಿ ಹಿಂಗೆಲ್ಲ ಇರುತ್ತೆ, ಹೌದಾ ಹಿಂಗೆಲ್ಲ ಇದೆಯಾ ಅಂತೆಲ್ಲ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ಹೇಳಿದ್ರೆ ಎಲ್ಲ ಅವಳು ನೋಡಕ್ ಸ್ಟಾರ್ಟ್ ಮಾಡಿದ್ರು ಮ್ಯಾಚ್ ನ. ಸೊ ನನಗೆ ಆರಾಮ ಕ್ರಿಕೆಟ್ ನೋಡ್ಬೋದಲ್ಲ ಅಂತ. ಅಲ್ಲ, ನೋಡಕ್ ಬಿಟ್ಬಿಡಿ. CCL ಅಲ್ಲಿ ಡಾರ್ಲಿಂಗ್ ಕೃಷ್ಣ ಬ್ಯಾಟಿಂಗ್ ಮಾಡ್ತಿದ್ರೆ ಮೇಡಮ್ ನಿಂತ್ಕೊಂಡು ಚೇರಪ್ ಮಾಡ್ತಾರೆ, ಅದು ಸ್ಟೇಡಿಯಂ ಅಲ್ಲಿ. ಆ ಮಟ್ಟಿಗೆ ತಂದ್ಬಿಟ್ರಿ ನೀವು ಮಿಲನ. ಈಗ ಫುಲ್ಲು ಕ್ರಿಕೆಟ್, ಈ ಕ್ರಿಕೆಟ್ ಎಲ್ಲ ಚೆನ್ನಾಗಿ ಫಾಲೋ ಮಾಡ್ತಾರೆ, ಎಲ್ಲ ಅರ್ಥ ಆಗುತ್ತೆ. ಮುಂಚೆ ಕ್ರಿಕೆಟ್ ಎಲ್ಲ ಅರ್ಥ ಆಗ್ತಿರ್ಲಿಲ್ಲ, ಈಗ ಟೆಸ್ಟ್ ಮ್ಯಾಚ್ ನೋಡ್ತಾರೆ ಕುತ್ಕೊಂಡು ನನ್ನ ಜೊತೆ. ಗೇಮ್ ಅರ್ಥ ಮಾಡ್ಸೋದಕ್ಕೆ ಈ ಮುಖಾಂತರ ಕರ್ಕೊಂಡ್ಬಂದು ಅರ್ಥ ಮಾಡ್ಸಿರೋದು ಈಗ. ಸರ್ ಅಫ್ಕೋರ್ಸ್ ಒಂದು ಕಾಲ್ಪನಿಕ ಕಥೆಯನ್ನ ಈ ಮೂಲಕ ಹೆಣದು ಮನರಂಜನಾ ದೃಷ್ಟಿಕೋನವನ್ನ ತಲೆಲಿಟ್ಕೊಂಡು ಅಲ್ಲ, ಆಕ್ಚುಲಿ ಕತೆ ಇದು ತುಂಬಾ ರಿಯಲ್ ಲೈಫ್ ಇಂದ ಜಾಸ್ತಿ ಇನ್ಸ್ಪೈರ್ ಆಗಿರೋದೇ ಜಾಸ್ತಿ. ನಾನು ಅದನ್ನ ಆಮೇಲೆ ಒಂಚೂರು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ. ಫಸ್ಟ್ ಹಾಫ್ ಅಲ್ಲಿ ಏನ್ ನೋಡಿದ್ರಲ್ಲ ನೀವು ಫಿಲ್ಮ್, ಫಸ್ಟ್ ಹಾಫ್ ಅಲ್ಲಿ ಇರೋ ಎಲ್ಲ ಆಲ್ಮೋಸ್ಟ್ ಇನ್ಸಿಡೆಂಟ್ಗಳು ನಾನು ರಿಯಲ್ ಲೈಫ್ ಅಲ್ಲಿ ನೋಡಿದ್ದೀನಿ. ಆ ಥರದನ್ನ ಅಂದ್ರೆ ನಡೆದಿರೋದು, ಆ ಥರದ ಪಾತ್ರಗಳು, ಆ ಥರದ ಘಟನೆಗಳು ಅಂತವೆಲ್ಲ ನನ್ನ ಗಮನಕ್ಕೆ ಬಂದಿದೆ. ಆಮೇಲೆ ಕೃಷ್ಣ ಹೇಳಿದ್ನಲ್ಲ ಮಿಲನ್ ಅವ್ರದ್ದು ಅಂತ, ನನಗೂ ಅಷ್ಟೇನೆ ತುಂಬಾ ಇಂಟ್ರೆಸ್ಟ್ ಅದು. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಈ ಯುಗಾದಿ ಹಬ್ಬ ಹಳ್ಳಿನಲ್ಲಿ, ಯುಗಾದಿ ದೀಪಾವಳಿ ಅದು ಇದೆಲ್ಲ ಬಂದ್ಬಿಟ್ರೆ ಈ ಅಂದರ್ಬಾರ್, ಈಗ ಅಂದರ್ಬಾರ್ ಅಂತಾರ ಅದನ್ನ, ನೀವು ಕೆಸಿನಾಗ ಹೋಗಿದ್ರೆ ಗೊತ್ತಿರುತ್ತೆ ಅಂದರ್ಬಾರ್ ಕಾಯಿನ. ಸೊ ನಮ್ಮಪ್ಪ ಅಂದರ್ಬಾರ್ ಆಡೋರು. ಕಾಯಿನ ಟಣ್ ಅಂತ ಹಾಕಿದ್ರೆ ಹಳ್ಳಿನಲ್ಲಿ ಬಂದ್ರೆ ಅದು ದುಡ್ಡು ಕಟ್ಬಿಟ್ಟು ಎಲ್ಲ ಆಗೋದು. ನಾನು ನಮಗ್ ಗೊತ್ತಾಗ್ದಂಗ ಅವ್ರು ಹೋಗ್ಬಿಟ್ಟು ಆಡೋದು, ನಾವು ಅವ್ರಿಗಿನ ಕಿಲಾಡಿ, ಅವ್ರಿಗೆ ಗೊತ್ತಾಗ್ದಾಗ ನಾವ್ ಹಿಂದೆ ದೂರ ನಿಂತ್ಕೊಂಡು ನೋಡೋದು, ನಮ್ಮಪ್ಪ ಗೆದ್ದ ಇಲ್ವಾ.
ಅಂದ್ರೆ ಕ್ಯಾರೆಕ್ಟರ್ ನಿಮ್ಗೆ ಅಲ್ಲಿಂದ ಬಂದಿದೆ. ಕ್ಯಾರೆಕ್ಟರ್ ನೋಡಿ, ನಮ್ ತಂದೆಗೆ ಅದು ಚಟ ಇತ್ತು, ಅಂದ್ರೆ ಅವ್ರು ರೆಗ್ಯುಲರ್ ಆಗಿ ಅದ್ ಮಾಡ್ತಾ ಇರಲಿಲ್ಲ. ಬಟ್ ಹಬ್ಬ ಗಿಬ್ಬ ಬಂದಾಗ ಹಂಗ ಹೋಗಿ ಮಾಡೋರು ಅವರು. ಹಳ್ಳಿಯವರಲ್ವಾ, ಇಸ್ಪೀಟು ಅದೆಲ್ಲ ಇರ್ಲಿಲ್ಲ ಅವಾಗ. ಈಗ ಯುಗಾದಿ ಮಾಡೇ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ನಾನು ಚಿಕ್ಕ ಹುಡುಗ ಆಗಿದ್ದೆ 70s ಅಲ್ಲಿ. ಕರೆಕ್ಟ್. ಅವಾಗ ಈ ಕಾರ್ಡ್ಸು ಅದು ಇದೆಲ್ಲ ಅಷ್ಟು ಹಳ್ಳಿಯವರೆಲ್ಲ ಈ ಕಾಯಿನ್ ಚಿಮ್ಸೋದು, ಅಂದರು ಬಹರು ಅಷ್ಟೇ ಗೊತ್ತಿದ್ದು. ಸೊ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಿಮ್ ನಂಬಲ್ಲ, ನಾನು ಈಗೇನ್ ನಮ್ ಫಿಲ್ಮ್ ಅಲ್ಲಿ ನೋಡಿದಿರಲ್ಲ, ಅದು ನಾನೇ ಸ್ಕೂಲ್ ಡೇಸ್ ಅಲ್ಲೇ ಕಾರ್ಡ್ಸ್ ಆಡ್ತಾ ಇದ್ದೆ ನಾನು. ಹುಡುಗ ಫ್ರೆಂಡ್ಸ್ ಜೊತೆನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತ್ಯ ಹೇಳಿದ ಶಶಾಂಕ್. ಆಮೇಲೆ ಕಾಲೇಜಲ್ಲೆಲ್ಲ ಹಾಸ್ಟೆಲ್ ಅಲ್ಲಿ ಬರೀ ಕಾರ್ಡ್ಸ್ ಆಡೋದೇ ಕೆಲಸ. ಕಾಲೇಜಿಗೆ ಹೋಗ್ತಾ ಇರ್ಲಿಲ್ಲ, ಓದಕ್ಕೆ ಅಂತ ರಜಾ ಕೊಟ್ಬಿಡೋರಲ್ಲ. ಎಕ್ಸಾಮಿಗೆ ಮುಂಚೆ 1 ತಿಂಗಳು ರಜಾ ಕೊಟ್ರೆ ಹಾಸ್ಟೆಲ್ ಕೂತ್ಕೊಂಡು ಓದ್ತಾ ಇರ್ಲಿಲ್ಲ, ಎಲ್ಲ ಸೇರ್ಕೊಂಡ್ಬಿಟ್ಟು ರಮ್ಮಿ ಆಡ್ತಾ ಇದ್ವಿ. ತುಂಬಾ ಜನ ರಿಲೇಟ್ ಮಾಡ್ಕೊತಾರೆ ಈಗ. ಗುರು ನಮ್ ತರನೇ ಶಶಾಂಕ್ ಅವರು. ಅದೇ ಕಾರಣಕ್ಕೆ ಅಂದ್ರೆ ನನಗಿನ್ನೂ ಅದೆಲ್ಲ ಹಂಗೆ ಕಣ್ಮುಂದೆನೆ ಇದೆ. ನಾನ್ ಕಾಲೇಜ್ ಡೇಸ್ ಅಲ್ಲಿ ಏನೇನ್ ತರಲೆ ಕೆಲಸಗಳೆಲ್ಲ ಮಾಡಿದೀನಲ್ಲ, ಅವೆಲ್ಲ ನನಗೆ ಇನ್ನೂ ಕಣ್ಮುಂದೆನೆ ಇದೆ. ಸೊ ಒರಿಜಿನಲ್ ಒಳಗಡೆ ಬ್ರಾಟ್ ಒರಿಜಿನಲ್ ಆಗಿ ಇರೋದ್ರಿಂದ ಅದಕ್ಕೆ ನಮ್ಗಿನ್ನೂ ಆ ವಯಸ್ಸಾಗಿದೆಯೋ ಅನ್ನೋ ಫೀಲು ಅದೆಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇನ್ನೂ 20 ವರ್ಷ ಆಗ್ಲಿ. ಸರ್ ಎಷ್ಟು ಸರ್ ವಯಸ್ಸು ನಿಮ್ಗೀಗ? ಅದು ಬೇಡ ಬಿಡಿ ಹರೀಶ್, 50+ ಅಂತ ಇಟ್ಕೊಳ್ಳಿ ಅಷ್ಟೇ, ಎಷ್ಟು ಹೇಳೋದು ಬೇಡ. ಇನ್ನೇ ನಾನು ಕೃಷ್ಣ 40+ ಅಲ್ಲಿ ಇದೀವಿ. ಕೃಷ್ಣ ಅಂತೂ ಬಾರ್ಡರ್ ಇದ್ದಾರೆ, ಈಗ ಆಚೆ ಬರ್ತಾ ಇದಾರೆ. ನಾನು ಸ್ವಲ್ಪ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಶಶಾಂಕ್ ಅವರಿದ್ದಾರೆ. ಎಕ್ಸಾಕ್ಟ್ 40 ಇದ್ದೀನಿ. ಸಿನಿಮಾ ಮಾಡೋದು, ಆ ಸಿನಿಮಾನ ಗೆಲ್ಲಿಸ್ಕೊಳ್ಳೋಕೆ ಏನೇನ್ ಬೇಕು ಎಲಿಮೆಂಟ್ಸ್ ಹಾಕೋದು, ಜನರ ನಾಡಿ ಮಿಡಿತ ಅರ್ಥ ಆಗೋದು, ರಿಯಲಿಸ್ಟಿಕಲಿ ಥಿಯೇಟರ್ನಲ್ಲಿ ಸಿನಿಮಾನ ಜನಕ್ಕೆ ಇಷ್ಟಪಡಿಸೋದು, ಇದು ಕಷ್ಟನಾ ಸುಲಭನಾ? ಅಯ್ಯೋ, ಅದರಷ್ಟು ಡಿಫಿಕಲ್ಟ್ ಜಾಬ್ ಇನ್ಯಾವುದೂ ಇಲ್ಲ. ನನ್ನ ಪ್ರಕಾರ ಒಬ್ಬ ಸಿನಿಮಾ ಡೈರೆಕ್ಟರ್ ಕೆಲಸ ಇದೆಯಲ್ಲ, ಮೋಸ್ಟ್ ಟಫೆಸ್ಟ್ ಜಾಬ್ ಇನ್ ದ ವರ್ಲ್ಡ್. ಯಾಕೆ ಅಂದ್ರೆ ಇನ್ನೊಬ್ಬರನ್ನ ನೀವು ಒಪ್ಪಿಸ್ಬೇಕು. ಇನ್ನೊಬ್ರು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಗೆ ಒಪ್ಸೋಕೆ ಎಷ್ಟು ಒದ್ದಾಡಬೇಕು ಯಾವ್ದಾದ್ರು ಒಂದು ವಿಚಾರಕ್ಕೆ. ನೀವು ಯೋಚನೆ ಮಾಡಿ ಅಲ್ವಾ, ಒಂದು ವಿಷಯ ನಿಮ್ಮ ತಲೆಯಲ್ಲಿರೋದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಕೋಟ್ಯಾಂತರ ಜನಕ್ಕೆ ನಾವು ಕನ್ವಿನ್ಸ್ ಮಾಡಬೇಕು ಅಂದರೆ ಡೈರೆಕ್ಟರ್ಗಳು ಒಂದು ಪಾತ್ರನ, ಒಂದು ಕಥೆನ, ಮೋಸ್ಟ್ ಟಫೆಸ್ಟ್ ಜಾಬ್ ಅದು ಆ್ಯಕ್ಚುಲಿ. ಕೋಟ್ಯಾಂತರ ಜನದಲ್ಲಿ ಕೋಟ್ಯಾಂತರ ಒಪಿನಿಯನ್ಸ್ ಬರುತ್ತೆ. ಒಬ್ಬೊಬ್ರದ್ದೊಂದು ಒಪಿನಿಯನ್ ಇರುತ್ತೆ ಅಲ್ವಾ. ಅದರಲ್ಲಿ ಅಂದರೆ ಪರ್ಸೆಂಟೇಜ್, ಈಗ ನೀವು ಬಿಡಿ ಯಾವುದೇ ಸಿನಿಮಾ ತಗೊಳ್ಳಿ, ನೀವಂತ ಅದ್ಭುತವಾದ ಸಿನಿಮಾ ತಗೊಂಡ್ರು 100ರಲ್ಲಿ ಒಂದು 5 ಜನ ಇದ್ದೇ ಇರ್ತಾರೆ, ಅದನ್ನು ಚೆನ್ನಾಗಿಲ್ಲ ಅನ್ನೋರು. ಬಟ್ ಯಾವಾಗಲೂ ಮೆಜಾರಿಟಿ ಒಂದು 70% 80% ಜನ ಆ ಸಿನಿಮಾನ ಇಷ್ಟಪಟ್ಟರು ಅಂದ್ರೆ ಅದು ಯೂನಿವರ್ಸಲ್. ದಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ರಿಲೀಸ್ ಆದ ದಿನ ನಿಮಗೆ ಬಂದಿದ್ದು ಯಾವುದು ಮೆಸೇಜ್? ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಲೈನ್ ಏನಂತ? ಅಲ್ಲ, ಮಿಲನ್ ಅವ್ರು ಹೇಳಿದ್ದೆ ಬೆಸ್ಟ್ ಕಾಂಪ್ಲಿಮೆಂಟು. ಪ್ರೀಮಿಯರ್ ಶೋ ಮುಗಿದ ತಕ್ಷಣನೇ ಅವರು ಫಸ್ಟ್ ನನಗೆ ಹೇಳಿದ್ದು, ಸಾರ್ ಏನು ಆಕ್ಚುಲಿ ಅವರು ಫಸ್ಟ್ ಕಟ್ ಎಲ್ಲ ನೋಡಿದ್ರು ಮನೆಯಲ್ಲಿ ಚಿಕ್ಕ ಇದ್ರಲ್ಲಿ, ಅವ್ರದ್ದು ಎಲ್ಲ ಫೀಡ್ಬ್ಯಾಕಿಗೆ ಅಂತ ತೋರಿಸಿದೆ. ಅವ್ರು ಗೊತ್ತಾಗಿಲ್ಲ ಅವ್ರಿಗೆ ಅವಾಗ ಜಾಸ್ತಿ ಈ ಕೃಷ್ಣ ಏನ್ ಇಂಪ್ಯಾಕ್ಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿರ್ಲಿಲ್ಲ. ಅಲ್ಲಿ ಒರೈನ್ ಮಾಲಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಕೃಷ್ಣಂದು ಆ ಹೇರ್ ಸ್ಟೈಲು ಅದು, ಆಮೇಲೆ ಕಲರ್ ಕರೆಕ್ಷನ್ ಎಲ್ಲ ಆಗಿತ್ತಲ್ಲ, ಮುಂಚೆ ನೋಡಿದ್ದೆಲ್ಲ ಆಮೇಲೆ ನಿಮ್ಗೇನು ಬಿಗ್ ಸ್ಕ್ರೀನ್ ಅಲ್ಲಿ ತುಂಬಾ ಮ್ಯಾಗ್ನೆಟಿಕ್ ಆ ಲೆನ್ಸು ಅದು ಇದೆಲ್ಲ ಯೂಸ್ ಮಾಡಿದ್ವಲ್ಲ, ಆ ಕ್ಯಾರೆಕ್ಟರ್ ಆಮೇಲೆ ಎಲ್ಲ ಮ್ಯಾಕ್ಸಿಮಮ್ ಕ್ಲೋಸ್ ಅಪ್ಸ್ ಅಲ್ಲಿ ಪ್ಲೇ ಮಾಡಿರೋದು. ಯಾಕಂದ್ರೆ ಈಸ್ ಎ ಮ್ಯಾನಿಪುಲೇಟಿವ್ ಗೈ, ಎದುರುಗಡೆ ಅವರನ್ನ ಮ್ಯಾನಿಪುಲೇಟ್ ಮಾಡಿ ಅವ್ನ ಕೆಲಸ ಮಾಡಿಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ವಾ. ಆ ಮ್ಯಾನಿಪುಲೇಷನ್ ಆಡಿಯನ್ಸ್ಗೂ ಆಗ್ತಾ ಇದೆ ಇವತ್ತು. ಈಗ ಮಿಲನ್ ಅವರು ಆಸ್ ಅನ್ ಆಡಿಯನ್ ನೋಡಿರೋದಲ್ಲ, ಅದನ್ನ ನೋಡಿದಾಗ ಅವ್ರಿಗೆ ಶಾಕ್ ಆಗ್ಬಿಟ್ಟಿದ್ದಾರೆ ಅವರೇ ಫಸ್ಟ್ ಹೇಳಿದ್ದು, ಏನ್ ಸರ್ ಕೃಷ್ಣ ಹಿಂಗ್ ಕಾಣಿಸ್ತಾ ಇದ್ದಾನೆ, ನನಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದು. ಕಾಣಿಸ್ತಾ ಇದ್ದಾರೆ ನನಗೆ ಮತ್ತೆ ಅಗೇನ್ ಕ್ರಶ್ ಆಗ್ಬಿಡ್ತು ಅಂತ ಹೇಳಿದ್ರು. ಕೃಷ್ಣನ್ ಮೇಲೆ ನನಗೆ ಕ್ರಶ್ ಆಗೋಯ್ತು. ಒಳ್ಳೆ ಕಾಂಪ್ಲಿಮೆಂಟ್ ಅಲ್ಲ, ಒಬ್ಬ ವೈಫು ಆಲ್ರೆಡಿ ಇಷ್ಟು ವರ್ಷ ಟ್ರಾವೆಲ್ ಮಾಡಿ ಆದ್ಮೇಲೆ ಸ್ಕ್ರೀನ್ ಮೇಲೆ ನೋಡಿ, ದಿನ ನೋಡೋ ಮುಖಾನ ಸ್ಕ್ರೀನ್ ಮೇಲೆ ನೋಡಿ ಕ್ರಶ್ ಆಗುತ್ತೆ ಅಂತಂದ್ರೆ ಆ ಕ್ಯಾರೆಕ್ಟರ್ ಎಷ್ಟು ಇಂಪ್ಯಾಕ್ಟ್ ಮಾಡಿರ್ಬೋದು ಅಲ್ವಾ. ಅದು ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ. ಅಂದ್ರೆ ಅಪ್ಪ, ನಾವು ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ನನ್ನ ಪ್ರಕಾರ ನಾನು ಯಾವಾಗ್ಲೂ ಫೀಲ್ ಮಾಡೋದು ಇಷ್ಟೇ. ಅವತ್ತು ಕೃಷ್ಣ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಅಂದ್ರೆ ನಿಮ್ಮನ್ನ ಕನ್ನಡ ಇಂಡಸ್ಟ್ರಿ ಹಾಡಿನ ಬರವಣಿಗೆಯಲ್ಲಿ ತುಂಬಾ ಉಪಯೋಗಿಸ್ಕೋಬೇಕು ಅಂತ. ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ನಾನು ಹಾಡು ಬರೀತೀನಿ ಅಂತ. ಕೃಷ್ಣನ್ಗೆ ಗೊತ್ತಿರ್ಲಿಲ್ಲ, ನನಗೂ ಗೊತ್ತಿರಲಿಲ್ಲ ಫಸ್ಟ್. ನಾನು ಆಮೇಲೆ ಇವರು ಇದನ್ನ ಹೇಳಿದ್ರಲ್ಲ, ಈಗ ನಮ್ ಲವ್ ದೊಡ್ಡ ಹಿಟ್ ಸಾಂಗ್ ಅಲ್ವಾ, ನಾನ್ ಬರ್ತಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಕೃಷ್ಣ ಕೆಲಸ ಮಾಡಿದ್ಮೇಲೆ ಗೊತ್ತಾಗಿದ್ದು. ನೀವು ಬರ್ತಿದ್ದ ಸರ್ ಇದನ್ ಬರೆದ್ರು, ಅದು
ನಿಮ್ಗೆ ಸೋತೋದ್ನಲ್ಲ ಶಿವಾನಿ ಸಾಂಗ್ ಬರ್ದಿದ್ರು, ಚೆನ್ನಾಗಿ ಬರೀತಿರಲ್ಲ ಸರ್, ಚೆನ್ನಾಗಿ ಬರ್ತೀರಲ್ಲ ನೀವು ಅಂದೆ. ಸುಮಾರು ಬರ್ತಿದ್ದೀರಿ, ಯಾವ್ದು ಬರ್ತಿದ್ದೀರಾ? ಓ ಅದು ನೀವೇನ ಬರ್ತೀರ? ಬಿಕಾಸ್ ನಾವು ಜನರಲ್ ಏನಾಗುತ್ತೆ ಅಂದ್ರೆ ಹಾಡು ಕೇಳ್ತೀವಿ, ಜನರಲ್ ಸಿಂಗರ್ ಯಾರು ಅಂತ ಅದು ಯೂನಿಕ್ ಆಗಿದ್ರೆ ವಾಯ್ಸ್, ಇಲ್ಲ ಅದ್ರ ತಲೆ ಕೆಡಿಸ್ಕೊಳ್ಳೋದು. ಮ್ಯೂಸಿಕ್ ಡೈರೆಕ್ಷನ್ ನೋಡ್ತೀವಿ, ಮ್ಯೂಸಿಕ್ ಡೈರೆಕ್ಷನ್ ಕಮ್ಮಿ. ವಿಚಾರದಲ್ಲಿ ಏನಂದ್ರೆ ನನ್ನ ಈ ಡೈರೆಕ್ಟರ್ ಶಶಾಂಕ್ ಅವ್ರನ್ನ ಓವರ್ ಶಾಡೋ ಮಾಡ್ಬಿಟ್ಟಿದ್ದಾರೆ. ಯಾರು ಫೋಕಸ್ ಎಲ್ಲ ಡೈರೆಕ್ಟರ್ ಶಶಾಂಕ್ ಮೇಲೆ ಇರುತ್ತಲ್ಲ. ಬಟ್ ಒಂದು ಕ್ಲಾರಿಟಿ ಕೊಡಿ ಸರ್, ನಿಮ್ ಸಿನಿಮಾಗ್ ಮತ್ತೆ ನೀವು ಹಾಡು ಬರೆಯೋದಾ ಅಥವಾ ಬೇರೆಯವ್ರು ಕೇಳಿದ್ರೆ ಬರ್ಕೊಡ್ತೀರಾ? ಖಂಡಿತ ಬೇರೆಯವ್ರು ಕೇಳಿದ್ರೆ ಖಂಡಿತ ಬರ್ಕೊಡ್ತೀನಿ. ನನಗೆ ಎಲ್ಲರಿಗೂ ಗೊತ್ತಾಗ್ಲಿ ಈಗ, ಗೊತ್ತಾಗುತ್ತೆ. ಸೊ ದಟ್ ಬೇರೆ ನಿರ್ದೇಶಕರು, ಬೇರೆ ನಿರ್ಮಾಪಕರು, ಬೇರೆ ಸಂಗೀತ ನಿರ್ದೇಶಕರು ಬೇರೆ ಸಿನಿಮಾಗೂ ಶಶಾಂಕ್ ಅವರು ಹಾಡುಗಳನ್ನ ಬರ್ಕೊಡ್ತಾರೆ, ಅವ್ರ ಸಿನಿಮಾ ಮಾತ್ರ ಬರೆಯಲ್ಲ. ಅದೇ ನನ್ನ ಸಿನಿಮಾ ಯಾವ್ದು ಶೂಟಿಂಗ್ ಇರಬಾರ್ದು ಅಷ್ಟೇ. ಶೂಟಿಂಗ್ ಇದ್ದಾಗ ನನ್ನ ಸಿನಿಮಾ ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ಕಾಗಲ್ಲ. ಹಂಗೆ ಒನ್ ಅಟ್ ಎ ಟೈಮ್ ನಿಮ್ದು ಶೂಟಿಂಗ್ ಅಲ್ಲಿ ಇದ್ದಾಗ. ಅದು ಬಿಟ್ಟು ಓಕೆ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ನೋಡಿ, ಈಗ ಯಾರು ನಾಳೆನೆ ಬಂದ್ಬಿಟ್ಟು ಒಂದು ಹಾಡು ಬರ್ಕೊಡಿ ಅಂದ್ರೆ ಬರ್ಕೊಡ್ತೀನಿ ಬೇಕಾದ್ರೆ. ಅಂದ್ರೆ ಇಲ್ಲಿ ಖಾಲಿ ಇರಬೇಕು ಸ್ಪೇಸ್. ಈಗ ವೈರಲ್ ಆಯ್ತಲ್ಲ ಈ ಲವ್ ಸಾಂಗ್ ಇನ್ ಬ್ರಾಟ್, ಡ್ಯೂಯೆಟ್ ಸಾಂಗ್, ಇದು ಎಷ್ಟು ಸಮಯದಲ್ಲಿ ಬರ್ತಿದ್ದು? ಆಕ್ಚುಲಿ ಅವರು ಅರ್ಜುನ್ ಕಂಪೋಸ್ ಮಾಡಿದ್ರಲ್ಲ, ಪಲ್ಲವಿ ಇದೆಯಲ್ಲ ಅಲ್ಲಿ ಇನ್ಸ್ಟೆಂಟ್ ಆಗಿ ಹುಟ್ಟಿರೋ ಪಲ್ಲವಿ ಅದು. ಇನ್ಸ್ಟೆಂಟ್. ಯೂಶಲಿ ಅರ್ಜುನ್ದು ನಂದು ಅರ್ಜುನ್ದು ಅಂತಾನೆ ಅಲ್ಲ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳದ್ದು ಕಂಪೋಸಿಂಗ್ ಟೈಮಲ್ಲಿ ಏನಾಗುತ್ತೆ, ಕಂಪೋಸ್ ಮಾಡ್ತಾ ಇರ್ತಾರಲ್ಲ, ಸಿನ್ಸ್ ನಾನು ರೈಟರ್ ಆಗಿರೋದ್ರಿಂದ, ಸ್ಕ್ರಿಪ್ಟ್ ರೈಟ್ರು, ಲಿರಿಕ್ಸು ಬರ್ದಿದ್ದೀನಿ ಅನ್ನೋದೆಲ್ಲ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಗೊತ್ತು. ಅವ್ರೇನಂದ್ರೆ ಕಂಪೋಸ್ ಮಾಡುವಾಗಲೇ ಏನೋ ಒಂದು ಟ್ಯೂನ್ ಕಂಪೋಸ್ ಮಾಡುವಾಗ ಸರ್ ಏನೋ ಹೇಳಿ ಸರ್ ಒಂದಷ್ಟು ಡೆಮಿ ಲೈನ್ಸ್ ಅಂತಾರೆ. ಅಂದರೆ ಅವ್ರು ಹಾಡು, ಈಗ ಅವ್ರಿಗೇನು ಅಂತಂದರೆ ನನ್ನ ಅಂತ ಕೇಳಿದ್ರೆ ಈ ಟ್ಯೂನ್ ಓಕೆ ಮಾಡ್ತಾರೋ ಇಲ್ವೋ, ಒಂದು 2 ಲೈನ್ಗಳ ಜೊತೆ ಸೇರ್ಬಿಟ್ರೆ ಬೇಗ ಓಕೆ ಮಾಡ್ಬಿಡ್ತಾರೆ ಟ್ಯೂನ್ ಅಂತ. ಅದಕ್ಕೆ ಏನೋ ಒಂದು ಡೆಮಿ ಲೈನ್ ಹೇಳಿ ಸರ್ ಅಂತ ಹಂಗೆ ಹೇಳ್ತಾ ಇರ್ತಾರಲ್ಲ. ಸೊ ನಾನು ಅಲ್ಲೇ ಇರ್ತೀನಲ್ಲ, ಆ ಟ್ಯೂನ್ ಕೇಳಿದ ತಕ್ಷಣ ನನಗೆ ಸಿಚುವೇಶನ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತಲ್ಲ, ಆ ಕ್ಷಣಕ್ಕೆ ಏನು ಒಳಿಯುತ್ತೋ ಅದನ್ನ ಹೇಳ್ತೀನಿ ಅವ್ರಿಗೆ ಅಲ್ಲೇ ಬರ್ದ್ಬಿಟ್ಟು. ಇದೇಂಗ್ ಟ್ಯೂನ್ ಬಂತದ್ದು, ಈ ಟ್ಯೂನ್ ಹೆಂಗ್ ಬಂತಿದ್ದು? ಅಲ್ಲ ಹಂಗೆ ಇದೇ ತರ ಇದು ಲವ್ ಸಾಂಗ್ ಬೇಕು ಅದು ಅಂತ ಅರ್ಜುನ್ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದ್ರು. ಕಂಪೋಸ್ ಮಾಡುವಾಗ ಅವ್ರು ಜನರಲಿ ಅರ್ಜುನ್ ಕಂಪೋಸ್ ಮಾಡುವಾಗ ಅವರು ಒಂದೇನೋ ಪಿಯಾನೋದೆಲ್ಲ ಪ್ಲೇ ಮಾಡಿ ಒಂದು ಏನೋ ಒಂದು ಹೇಳ್ತಾರೆ, ಸರ್ ನೋಡಿ ಸರ್ ಇದು ಒಂದು ಏನೋ ಈ ಲೈನ್ ಈ ಮೀಟರ್ಗೆ ಒಂದು ಏನೋ ಹೇಳಿ ಸರ್ ಲೈನು ಅಂತ. ಯಾವ್ದು ಮೊದಲನೇ ಪದ ಆ ಹಾಡಲ್ಲಿ ನೀವು ಬರ್ದಿದ್ದು? ನೀವು ಹೇಳಿ. ಇದೆ ಪಲ್ಲವಿ ಆಸ್ ಇಟ್ ಈಸ್ ಪಲ್ಲವಿ ಇನ್ಸ್ಟೆಂಟ್ ಆಗಿ ಅವಾಗಲೇ ಹೇಳಿದ್ದು. ಟನ್ 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 ಪಿಯಾನೋದಲ್ಲಿ ಪ್ಲೇ ಮಾಡ್ತಾ ಇದ್ರು. ಆ ಪಿಯಾನೋದಲ್ಲಿ ಪ್ಲೇ ಮಾಡುವಾಗಲೇ ನನಗೆ ಮೀಟರ್ ಎಲ್ಲ ಗೊತ್ತಾಗುತ್ತೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಲೈನ್ ಹೇಳಿ, ಅದು ಲೈನ್ ಹೆಂಗ್ ಬಂತು ನಿಮ್ಗಾಗ? ಅವರು ಗೊತ್ತಲ್ಲ, ನೆಕ್ಸ್ಟ್ ಅವ್ನು ಅರ್ಜುನ್ ಕೇಳ್ತಾನೆ, ನಾನು ಹೇಳ್ಬೇಕು, ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ಜೀವ ಒಂದೇನೆ ಹೃದಯ ಎರಡು, ಅಲ್ಲೇ ಬಂದ, ಅಲ್ಲೇ ಹುಟ್ಟಿದ್ದು. ಆ ಕ್ಷಣಕ್ಕೆ ಅವ್ರು ಕಂಪೋಸ್ ಮಾಡುವಾಗಲೇ ಹುಟ್ಟಿದಂತ ಸಾಲದು. ಅದು ಬರ್ದಿದ್ದಿಲ್ಲ ಹಂಗೆ ಹೇಳಿದ್ರಿ ಅಷ್ಟೇ. ಅನೇ ಬರ್ದಿದ್ದಂದ್ರೆ ಅವ್ರು ಕೇಳ್ಕೊಂಡು ನಾನು ಪೆನ್ ಪೇಪರ್ ಇಟ್ಕೊಂಡು ಬರಿತೀನಿ, ನೆಕ್ಸ್ಟ್ ಅವ್ರಿಗೆ ಹೇಳ್ಬೇಕಲ್ಲ ಲೈನ್. ಅವ್ರು ಕಂಪೋಸ್ ಮಾಡುವಾಗ ಟ್ಯೂನ್ ಕೇಳುವಾಗ್ಲೇನೆ ಬರಿತೀನಿ, ಬರೆದ್ಬಿಟ್ಟು ಆಮೇಲೆ ಅವ್ರಿಗೆ ಅವರು ಏನು ಅಂದ್ರೆ ಪಲ್ಲವಿ ಫಸ್ಟ್ 2 ಟ್ಯೂನ್ ಹುಟ್ಟಿರುತ್ತೆ, 2 ಫ್ರೇಸ್ ಹುಟ್ಟಿರುತ್ತೆ. ಆಮೇಲೆ ನೆಕ್ಸ್ಟ್ ಫ್ರೇಸ್ ಮಾಡಿದಾಗ ತಾರೆ ನನ್ನ ನಾನೇ 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 ಅಂತ ಅವ್ರು ಹಾಡಿದ್ರೆ ಅವಾಗ ನಾನು ಇದಕ್ಕೇನು ಲೈನು ಯೋಚನೆ ಮಾಡ್ಕೊಂಡು ಅವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಕೂರ್ಸೋದಕ್ಕೆ ಅದನ್ನ. ಅರೆ ನಾನೇ ನನ್ನ ಅಷ್ಟಕ್ಕೆ ನಿಂತಿರುತ್ತೆ, ಮತ್ತಿನ್ನೂ ಹುಡುಕ್ತಾ ಇರ್ತಾರೆ ಮುಂದಕ್ಕೆ ಏನು ಮಾಡೋದು ಅಂತ. ಅವಾಗ ಅಷ್ಟರೊಳಗೆ ನಾವು ಜೊತೆಯಲ್ಲಿ ನೀನಿದ್ದರೆ ನಮ್ಗೊಂದು ಲೈನ್ ಹೊಡೆದ್ಬಿಟ್ಟಿರುತ್ತೆ. ಈ ತರ ಆ ಥರ ಇನ್ಸ್ಟೆಂಟ್ ಆಗಿ ಹುಟ್ಟಿದ್ದಂಥದ್ದು ಇದು. ಬ್ರಾಟಲ್ಲಿ ನಂಗೆ ಬಹಳ ಖುಷಿ ಆಗಿದ್ದೇನೆಂದ್ರೆ ನೀವು ಸಾಂಗ್ನ ಸುಮ್ಮನೆ ತುಂಬಿಲ್ಲ. ಯಾವ ಪಿಕ್ಚರಲ್ಲೂ ಹಂಗೆ ತುಂಬಲ್ಲ ನಾನು. ಎಸ್ಪೆಷಲಿ ಈ ಥರದ ಜಾನ್ರಗಳಲ್ಲಿ ಸಾಂಗ್ ಅಷ್ಟು ಈಸಿಯಾಗಿ ತರಕ್ಕೂ ಆಗಲ್ಲ. ಹೌದು, ತುಂಬಾ ಕಷ್ಟ. ಬಿಕಾಸ್ ಒಂದು ಬೆಟ್ಟಿಂಗ್ ದಂಧೆದ ಹೇಳ್ತಾ ಇದ್ದೀರಾ, ವಿಲನಿಶ್ ಕ್ಯಾರೆಕ್ಟರ್ನ ಒಳಗೆ ಎಂಟ್ರಿ ಕೊಟ್ಟಿದ್ದೀರಾ, ಆತನ ಬೇರೆ ಮ್ಯಾನರಿಸಮ್ನ ತರೋ ಪ್ರಯತ್ನ ಆಗಿದೆ. ಅಲ್ಲಿ ಕಾಮಿಡಿ ಅನ್ಸಿದ್ರು ಮತ್ತೆ ಸೀರಿಯಸ್ ಟ್ರ್ಯಾಕ್ ಹೋಗ್ತಿರುತ್ತೆ. ಸರ್ಪ್ರೈಸ್ ಕೊಡ್ತೀರಾ ಬಿಕಾಸ್ ಆಫ್ ಡಾರ್ಲಿಂಗ್ ಕ್ರಿಸ್ಟಿ ಮೂಲಕ ಸರ್ಪ್ರೈಸ್ ಕೊಡಿಸ್ತೀರಾ. ಅಂದ್ರೆ ಒಬ್ಬ ನೋಡುಗನಿಗೆ ಸಿನಿಮಾ ಕ್ಲೈಮ್ಯಾಕ್ಸ್ ತನಕ ಗುರು ಇದು ನೋಡ್ಬೇಕು ಗುರು, ಇದು ನೋಡ್ಕೊಂಡು ಎದ್ದೋಗ್ಬೇಕು ಗುರು ಅನ್ಸ್ಬೇಕಲ್ಲ, ಅದೇ ನಿಮಗಿರೋ ದೊಡ್ಡ ತಾಕತ್ತು ಸರ್, ನಿಮ್ಮಿಬ್ಬರಿಗೂ ವಾಟ್ ಎವರ್ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್. ಅಲ್ಲ ಇನ್ನೊಂದು ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ ಮುಗಿಯೋ ಟೈಮಲ್ಲೆಲ್ಲ, ನಿಮಗೆ ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ಲಿ ಆಫ್ ಮಾಡೋ ತನಕ ಎದ್ದೋಗ್ತಿಲ್ಲ. ಸೊ ಅದು ತುಂಬ ಕಮ್ಮಿ ಆ ಸಿನಿಮಾಗಳಿಗಾಗೋದು. ಕೆಲವು ಟೈಮ್ ಕ್ಲೈಮ್ಯಾಕ್ಸ್ ಮುಗಿತಿದಂಗೆ ಎದ್ದು ಬಿಡ್ತಾರೆ. ಅದಾದಮೇಲೆ ಏನೋ ಒಂದಷ್ಟು ವಿಷಯಗಳು ಹೇಳ್ತಾ ಇರ್ತೀವಿ. ಈಗ ನಮ್ಗೊಂದಷ್ಟು ಇನ್ಕಂಪ್ಲೀಟ್ನೆಸ್ ಇರುತ್ತಲ್ಲ, ಕಂಪ್ಲೀಟ್ ಮಾಡೋಣ ಸಿನಿಮಾನ, ಕಥೆನ ರೌಂಡ್ ಆಫ್ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಹೇಳ್ತಾ ಇರ್ತೀವಿ ಸಿನಿಮಾ ಮುಗಿದ ಮೇಲೆ. ಅದನ್ನು ಫುಲ್ ರೋಲಿಂಗ್ ಟೈಟ್ಲು ಸಾಂಗ್ ಹಿಂಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ಹಿಂಗೆ ಅಷ್ಟೊತ್ತಂಗೆ ಇದ್ದಾರೆ ಅಂದರೆ ಅದು ನಿಮಗೆ ತುಂಬ ಇಷ್ಟ ಆದ್ರೆ ಮಾತ್ರ ಜನಕ್ಕೆ ಥಿಯೇಟ್ರ್ ಬಿಟ್ಟು ಹೋಗಕ್ಕೆ ಇಷ್ಟ ಇರಲ್ಲ.
ಇನ್ನೇ ನಾನು ತೋರಿಸ್ತೀನಿ, ಇನ್ನೊಂದು ಸ್ವಲ್ಪ ನೋಡೋಣ ಅಂತ. ಅದು ಕೆಲವು ಸಿನಿಮಾಗಳಾಗದ ಥರ. ಜೊತೆಗೆ ನಿಮ್ಮಿಬ್ಬರು ಕ್ಯಾರೆಕ್ಟರ್ ಇದೆಯಲ್ಲ ಮೊದಲಿಂದನೂ, ವಿ ಆಲ್ವೇಸ್ ಫೀಲ್ ಶಶಾಂಕ್ ಈ ಕಡೆ ಡಾರ್ಲಿಂಗ್ ಕೃಷ್ಣ ಅಂದ ತಕ್ಷಣ ಇವರು ಫ್ಯಾಮಿಲಿ ಡೈರೆಕ್ಟರ್ಗಳು, ಇವರು ಒಂದು ಕುಟುಂಬ ಕೂತ್ಕೊಂಡ್ಬಂದು ನೋಡ್ಬೋದು ನಿಮ್ಮ ಸಿನಿಮಾಗಳನ್ನ ಅಂತ. ಇನ್ಯಾವುದೋ ಭಯಂಕರ ಬ್ಲಡ್ ಶೆಡ್ ನೀವೆಲ್ಲ ಅಂತ ಅನ್ಸಿರುತ್ತೆ ಯಾರಿಗೋ ನೋಡೋರಿಗೆ. ಒಂದು ರೊಮ್ಯಾನ್ಸ್ ಇದೆ ಆದ್ರೆ ಇನ್ಯಾವುದೋ ಭಯಂಕರ ಅಲ್ಲ ಅಂತ ಅದನ್ನ ಯೋಚನೆ ಮಾಡಿರ್ತಾರೆ. ಇದನ್ನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕೊಟ್ಟಿರೋದ್ರಿಂದ ಯಂಗ್ಸ್ಟರ್ಸ್ಗಳಿಗೆ ತುದಿಗಾಲಲ್ಲಿ ನೋಡ್ಬೇಕು ಅಂತ ಅನ್ಸಿರುತ್ತೆ. ಈ ಎಲಿಮೆಂಟ್ಸ್ ಇದೆಯಲ್ಲ, ಇದು ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಿ ತೋರಿಸಿದೀರ ಆಕ್ಚುಲಿ. ಇಲ್ಲ, ಈ ಕತೆ ಮಾಡಿದಾಗ ಬಿಸಿ ಈ ಕತೆ ಕೋರಲ್ಲಿರೋದು ಆ್ಯಕ್ಚುಲಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಎ ಫಾದರ್ ಆ್ಯಂಡ್ ಸನ್. ಅಪ್ಪ ಮಗನ ಸಂಘರ್ಷನೇ ಈ ಕಥೆಯ ಜೀವಾಳ ಆ್ಯಕ್ಚುಲಿ. ನಾವೇನೇ ಬೆಟ್ಟಿಂಗು ಅದು ಇದೆಲ್ಲ ಮೇಲ್ನೋಟಕ್ಕೆ ಏನೇ ಹೇಳ್ತಾ ಇದ್ರು. ಸೊ ಅದೊಂದು ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಈಗ ನಮ್ಮ ಕೋರ್ ಆಡಿಯನ್ಸ್ ಇದ್ದಾರಲ್ಲ, ಫ್ಯಾಮಿಲಿ ಆಡಿಯನ್ಸ್, ಕೃಷ್ಣನ್ ಪಿಕ್ಚರ್ ಅಂದರೆ ಅಥವಾ ಶಶಾಂಕ್ ಅವ್ರ ಪಿಕ್ಚರ್ ಅಂದರೆ ಬರುವಂಥ ಫ್ಯಾಮಿಲಿ ಕೋರ್ ಆಡಿಯನ್ಸಿಗೆ ಈ ಅಪ್ಪ ಮಗನ ಏನು ಎಮೋಷನ್ ಇದೆಯಲ್ಲ ಅದು ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ. ನಮ್ಮನ್ನು ಬಿಟ್ಕೊಟ್ಟಿಲ್ಲ, ನಮ್ಮ ಆಡಿಯನ್ಸನ್ನು ನಾವು ಬಿಟ್ಕೊಟ್ಟಿಲ್ಲ ಅನ್ನೋದೊಂದು ನನಗೊಂದು ಇದಿತ್ತು. ಇನ್ನು ಯಂಗ್ಸ್ಟರ್ಸ್ ಮೇಲ್ಗಡೆ ಇರೋ ವಿಚಾರಗಳೆಲ್ಲ, ಔಟರ್ ಲೇಯರ್ಲಿರೋ ವಿಚಾರಗಳೆಲ್ಲ ಯಂಗ್ಸ್ಟರ್ಸ್ ಕನೆಕ್ಟ್ ಆಗೋದು. ಬೆಟ್ಟಿಂಗು, ಕ್ರಿಕೆಟು, ಅದು ಇದು ಯಂಗ್ಸ್ಟರ್ಸ್ ಕನೆಕ್ಟ್ ಆಗ್ತಾರೆ. ಸೊ ಎರಡೂ ಕಡೆ ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ಒಂದು ಸ್ವಲ್ಪ ತೂಕ ಈ ಕಡೆನೇ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೆ ನಾನು. ಯಂಗ್ಸ್ಟರ್ಸ್ ಕಡೆನೇ ಜಾಸ್ತಿ ಇದೆ ತೂಕ. ನಮ್ಮ ಆಡಿಯನ್ಸ್ ನಾವು ಬಿಡಬಾರ್ದು ಅಂತ ಒಂಚೂರು ಎಲ್ಲ ಏನೋ ಒಂದು ಹಾಕಿದೀವಿ ಅಂತ ಅಲ್ಲ. ಅದು ಬಟ್ ಅದು ಅಂದರೆ ನಾನು ಒಂದು 70-30 ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಈಗ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದ್ರೆ ಇಟ್ ಇಸ್ 50-50 ಈಕ್ವಲ್ ಆಗಿದೆ. ಯಂಗ್ಸ್ಟರ್ಸ್ಗೆ ಮತ್ತೆ ಇದಕ್ಕೂ ಎರಡು ಅಷ್ಟು ಬ್ಯಾಲೆನ್ಸ್ಡ್ ಆಗಿದೆ. ಇಬ್ರು ಅಷ್ಟೇ ಚೆನ್ನಾಗಿ ಸಿನಿಮಾನ ಎಂಜಾಯ್ ಮಾಡ್ತಾರೆ. ಅಚ್ಚುತಣ್ಣಂಗೆ ಒಂದು ಅಭಿನಂದನೆ ಸಲ್ಲಿಸೋಣ. ಅಯ್ಯೋ, ಟೆರಿಫಿಕ್ ಅವರು, ಟೆರಿಫಿಕ್ ಆಕ್ಟರ್ ಅವರು. ಆಕ್ಚುಲಿ ಅವರ ಕ್ಯಾರೆಕ್ಟರ್ನ ಪುಲ್ ಆಫ್ ಮಾಡಿರೋದು ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರು ಅವರು. ಜೊತೆಗೆ ಚೆನ್ನಾಗಿತ್ತು ನಿಮ್ಮ ಅಪ್ಪ ಮಗನ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಡಿಯೋ ಚೆನ್ನಾಗಿ ವರ್ಕ್ ಆಯ್ತು. ಆಕ್ಚುಲಿ ಇನ್ನೊಂದು 2-3 ಸೀನ್ ತುಂಬಾ ಚೆನ್ನಾಗಿತ್ತು. ಅದನ್ನ ಒಂದಷ್ಟು ಎಡಿಟ್ ಆಗ್ಬಿಟ್ಟಿದೆ. ಓಕೆ, ಬಹಳ ಮಜಾ ಆಯ್ತು. ಮನೆಯಲ್ಲಿ ಒಂದೆರಡು ಸೀನು, ಒಂದೇ ಸೀನು ನೋಡೋಣ, ಡಿಲೀಟೆಡ್ ಸೀನ್ ಅಂತ ರಿಲೀಸ್ ಮಾಡ್ತೀವಿ ಅದನ್ನ. ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಸೀನ್. ಹೌದಾ? ಓಕೆ ಓಕೆ ಓಕೆ. ಒಂದೇ ಒಂದು ಸೀನ್ ಎಲ್ಲೋ ತುಂಬಾ ಜನ ಕನೆಕ್ಟ್ ಮಾಡ್ಕೋತಾರೆ ಹಿಂಗೆ, ಬಿಕಾಸ್ ಅಪ್ಪ ಮಗ ಮುಂದೆ ಈ ಕಾನ್ಫ್ಲಿಕ್ಟ್ ನಡೀತಾನೆ ಇರುತ್ತೆ. ಅಲ್ಲ, ಪ್ರತಿಯೊಂದು ಇದ್ರಲ್ಲೂ ಮನೆಯಲ್ಲೂ ತಂದೆ ಯೋಚನೆ ಮಾಡೋದು, ಮಗ ಯೋಚನೆ ಮಾಡೋದು ತುಂಬಾ ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಜನರೇಷನ್ಸ್ ಚೇಂಜ್ ಇರುತ್ತೆ. ಅದ್ರಲ್ಲೂ ಮನೆಯಲ್ಲಿ ಅಪ್ಪ ಪೊಲೀಸ್ ಇದ್ದಾಗ, ಅದ್ರಲ್ಲೂ ಡಾರ್ಲಿಂಗ್ ಕೃಷ್ಣ ಅನ್ನುವ ಮನೆಯಲ್ಲಿ ಅವರಪ್ಪನೇ ಪೊಲೀಸ್ ಆಗಿದ್ದಾಗ, ಅವರಪ್ಪ ಇನ್ಸ್ಪೆಕ್ಟರ್, ಅದಕ್ಕೆ ಹೇಳ್ತಾ ಇದೀನಿ. ಇತ್ತ ಮನೇಲಿ ಹಂಗೆ? ಅಲ್ಲ, ಈಗ್ಲೂ ಪ್ರತಿಯೊಂದು ವಿಷಯದನ್ನು ಅವ್ರು ನೋಡೋ ರೀತಿ ಬೇರೆ. ರಿಯಲ್ ಲೈಫ್ ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರ ತಂದೆ ನನಗೆ ಆಕ್ಚುಲಿ ಆಶ್ಚರ್ಯ. ಇವ್ರ ತಂದೆನ ನನಗ್ ಮುಂಚೆ ಎಲ್ಲ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾದಾಗ ನನಗೆ ಆಶ್ಚರ್ಯ, ಇವ್ ಪೊಲೀಸ್ ಮಗ ಆಗ್ಬಿಟ್ಟು ಹೆಂಗ್ ಇಷ್ಟೊಂದು ಡಿಸೆಂಟ್ ಆಗಿದ್ದಾನೆ ಅಂತ. ನಮ್ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಚಿಕ್ಕ ವಯಸ್ಸಿಂದನು ಈ ಪೊಲೀಸ್ನವ್ರ ಮಕ್ಕಳು ಮತ್ತೆ ಮೇಸ್ಟ್ರಿಗಳ ಮಕ್ಳು ಇದೆಯಲ್ಲ, ಅವರು ಹುಟ್ಟಾ ತರಲೆ ನನ್ನ ಮಕ್ಕಳು. ನಾನ್ ನೋಡ್ದಂಗೆ ಹುಟ್ಟ ತರಲೆ ನನ್ನ ಮಕ್ಕಳು ತುಂಬಾ ಜನ ನೋಡಿದ್ದೀನಿ ನನ್ನ ಲೈಫಲ್ಲಿ. ನಾನು ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ ಎಲ್ಲ ಯಾರಪ್ಪ ಪೊಲೀಸು, ಯಾರಪ್ಪ ಮೇಸ್ಟ್ರು, ಅವನು ಕೆಟ್ಟ ಕೊಲಿಗೆಟ್ಟು ಹೋಗಿರ್ತಾನೆ. ಬ್ರಾಟ್ ಆಕ್ಚುಲಿ ಬ್ರಾಟ್ಸ್ ಅವರು. ಅಂದ್ರೆ ಅದರಿಂದ ಒಂದು ಸೈಕಲಾಜಿಕಲ್ ರೀಸನ್ ಇದೆ, ಸುಮ್ನೆ ಆಗೋದಲ್ಲ. ಯಾಕೆಂದ್ರೆ ಅವರು ಈಗ ಟೀಚರ್ ಅಂತ ತಕ್ಷಣ ತುಂಬಾ ಸ್ಟ್ರಿಕ್ಟು, ಸ್ಕೂಲಲ್ಲಿ ಇರ್ಬೇಕು. ಅದೇ ಕ್ಯಾರೆಕ್ಟರ್ನ ಮನೆಗೂ ತಗೊಂಡು ಹೋಗ್ಬಿಟ್ಟು ಮನೆಯಲ್ಲೂ ಹಂಗೆ ಆಡ್ತಾ ಇರ್ತಾರೆ. ಸೊ ಅವ್ರ ಮಕ್ಕಳಿಗೆ ಸಫೋಕೇಶನ್ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರು ಆಚೆ ಹಂಗೆ ಹಾಳಾಗೋಗ್ಬಿಡ್ತಾರೆ. ಪೊಲೀಸ್ದು ಅದೇ ಪ್ರಾಬ್ಲಮ್, ಸೈಕಲಾಜಿಕಲ್ ರೀಸನ್ ಇದೆ. ಬಟ್ ಅದು ತುಂಬಾ ಸಲ ಆಮೇಲೆಲ್ಲ ತುಂಬಾ ಸಲ ಅನ್ಕೊಂಡಿದ್ದೆ ನಾನು, ಯಾಕೆ ಹಿಂಗೆ ಆಗ್ತಾರೆ ನಂಗೆ ಅಂದ್ರೆ, ಸುಮ್ಮನೆ ನಾವು ಕಥೆಗಳು ಅಂತ ಯೋಚನೆ ಮಾಡುವಾಗ ಹುಡುಕ್ತೀವಲ್ವ ನಾವು ಪಾತ್ರಗಳು, ಅದು ಇದೊಂದು ಹುಡುಕುವಾಗಿ ಇದೆಲ್ಲ ಬರುತ್ತೆ. ಅವ್ನಿಗೆ ಅವ್ನ ಫಾದರ್ನ ಏನ್ ಮಾಡ್ಬೇಕು, ಅದ್ ಮಾಡ್ಬೇಕು. ಮೇನ್ ಕ್ಯಾರೆಕ್ಟರ್ ಅಲ್ಲ ಅಂದ್ರೂ ಸೈಡ್ ಕ್ಯಾರೆಕ್ಟರ್ ಆದ್ರೂ ಏನೋ ಒಂದು ಕೆಲಸ ಕೊಡ್ಬೇಕಲ್ಲ ಒಬ್ಬ ಅಪ್ಪ ಅಂದ್ರೆ. ಅವಾಗೆಲ್ಲ ಓಕೆ, ಏನ್ ಪ್ರೊಫೆಷನ್ ಕೊಡ್ಬೇಕು ಅನ್ನುವಾಗ ಹೀರೋ ಕ್ಯಾರೆಕ್ಟರ್ ಏನು ಅದ್ರ ಮೇಲೆಲ್ಲ ಡಿಸೈಡ್ ಮಾಡ್ತೀವಿ, ರಿವರ್ಸಲ್ಲೆಲ್ಲ ವರ್ಕ್ ಮಾಡ್ತೀವಿ. ಸೊ ಅವಾಗ ನಮಗೆ ಎಕ್ಸ್ಪೀರಿಯನ್ಸು ಅದು ಇದೆಲ್ಲ ಬರುತ್ತೆ. ಇದನ್ನ ಯಾವ್ಯಾವ ಜಾನ್ರದಲ್ಲಿ ಅಂದ್ರೆ ಯಾವ್ಯಾವ ಏಜ್ ಗ್ರೂಪ್ ಅಲ್ಲಿ ಜನ ನೋಡಿದ್ರು, ಇಷ್ಟಪಟ್ರು, ಕಮೆಂಟ್ಸ್ ಹಾಕಿದ್ರು, ಜರ್ನಿ ಮುಂದಕ್ಕೆ ಹೋಗ್ತಾ ಇದೆ. ಎಲ್ಲಾ ಕಡೆ ಜರ್ನಿ ಮಾಡಿದಾಗ ಅಂದ್ರೆ ಬೆಂಗಳೂರು ನೋಡೋದು ಬೇರೆ, ಬೇರೆ ಬೇರೆ ಸೆಂಟರ್ಗಳನ್ನ ನೋಡೋದು ಬೇರೆ, ಅವರು ತೆಗೆದುಕೊಳ್ಳೋ ರೀತಿ ಬೇರೆ. ಏನ್ ಫೀಡ್ಬ್ಯಾಕ್ ಬಂತು? ನನಗೆ ಜನರಲ್ ಮೈಸೂರಿಂದ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಎಲ್ಲ ನಮ್ಗೆ ಗೊತ್ತಿರೋಲ್ಲ ಜಾಸ್ತಿ. ಅಲ್ಲೇ ಫಸ್ಟ್ ಪೇಯ್ಡ್ ಶೋ ಆಗಿದ್ದು, ಹೌಸ್ಫುಲ್. ತುಂಬಾ ಮೈಸೂರು ಹುಡುಗನೇ ಅಲ್ವಾ? ಅಲ್ಲಿವರೆ. ಸೊ ತುಂಬಾ ಅದ್ಭುತವಾಗಿದೆ. ಇನ್ಫ್ಯಾಕ್ಟ್
ತುಂಬಾ ಜನ ಹೇಳ್ತಿರೋದು ನನ್ನ ಕೆರಿಯರ್ ಬೆಸ್ಟ್ ಫಿಲ್ಮ್ ಇದು ಅಂತ. ಸೊ ನನ್ನ ಕೆರಿಯರ್ ಬೆಸ್ಟ್ ಅಂತ ನಮ್ಮನೇಲೆ ಒಪಿನಿಯನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ನಮ್ಮನೇಲೆ ಆಲ್ರೆಡಿ ಒಂದು 5-6 ಸತಿ ನೋಡ್ಬಿಟ್ಟಿದ್ದಾರೆ. ಸೊ ಎಲ್ಲ ಎಂಜಾಯ್ ಮಾಡ್ತಾರೆ, ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಇನ್ ಬೆಂಗಳೂರು ಈ ಕಡೆ ಭಾಗ ಮಧ್ಯ ಕರ್ನಾಟಕ, ಅದು ಇವ್ರದ್ದು ಮಧ್ಯ ಕರ್ನಾಟಕ ಎಲ್ಲಾ ಕಡೆನೂ ಅದೇ ಒಪಿನಿಯನ್ ಇದೆ. ಸೇಮ್ ಕೃಷ್ಣ ಹೇಳಿದ ಒಪಿನಿಯನ್ ಎಲ್ಲಾ ಕಡೆನೂ ಇರೋದು. ಆಮೇಲೆ ತುಂಬಾ ಡಿಫ್ರೆಂಟ್ ಆಗಿರೋ ಕತೆ. ಈ ತರ ಒಂದು ಫಿಲ್ಮ್ ನೋಡೇ ಇಲ್ಲ ನಾವು ಅಂತ. ಆಮೇಲೆ ಏನು ನಿಮ್ಗೆ ಅಲ್ಲಿವರೆಗೂ ಒಂದು 2 hours ಸೀಟ್ ಎಡ್ಜಲ್ಲಿ ಕೂರಿಸ್ಬಿಟ್ಟು ಲಾಸ್ಟ್ 20 ನಿಮಿಷ ಸೀಟ್ ಕೆಳಗೆ ಬಿದ್ದೋಗಿ ನಗೋದಿದೆಯಲ್ಲ, ಇಟ್ ಹ್ಯಾಸ್ ನೆವರ್ ಹ್ಯಾಪೆಂಡ್. ಆಕ್ಚುಲಿ ಒಂಥರ ಅಷ್ಟೊಂದು ಬೇರೆ ಫ್ಲೇವರ್ ಇರುವಂತ ಸಿನಿಮಾ ಇದು. ತುಂಬಾ ಬ್ಲೆಂಡ್ ಮಾಡೋದು ತುಂಬಾ ಕಷ್ಟ ಆ ಥರದನ್ನ. ಅದನ್ನ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಅವರು ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಪಿಕ್ಚರ್ನ. ಇದೆ ಎಂಟರ್ಟೈನ್ಮೆಂಟ್ ಇದೆ, ಇಡೀ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಅಲ್ಲಲ್ಲಿ ಪಂಚ್ಗಳು ಅದು ಇದೆಲ್ಲ ಬರ್ತಾ ಇರುತ್ತೆ. ಬಟ್ ಲಾಸ್ಟ್ 20 minutes 30 minutes ಎಕ್ಸ್ಪ್ಲೋಡ್ ಆಗೋದಿದೆಯಲ್ಲ, ಎಂಟರ್ಟೈನ್ಮೆಂಟ್ ಎಕ್ಸ್ಪ್ಲೋಷನ್ ಇದೆ ಅಲ್ಲಿ. ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅಂದ್ರೆ ಏನು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ರೆ ಥ್ರಿಲ್ಲರ್ ಇದು, ಆ ಥ್ರಿಲ್ಲರ್ ಎಲಿಮೆಂಟ್ಸ್ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಬರುತ್ತೆ ಅನ್ನೋದಿದೆಯಲ್ಲ, ಅದು ಒಂಥರ ಅಂತ ಎಲ್ರಿಗೂ ಹೆಂಗ್ ಸಾಧ್ಯ ಇದು ಅಂತ. ಅಂದ್ರೆ ಎಷ್ಟು ಟೆನ್ಷನ್ ಇದೆಯೋ ಅದ್ರ ಮಧ್ಯದಲ್ಲಿ ನಮ್ ನಗಿಸ್ತಾ ಇದ್ದಾರಲ್ಲ ಅನ್ನೋದು. ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್ ಅನ್ನೋದಿದೆಯಲ್ಲ, ಅದು ಟೆರಿಫಿಕ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನೇ ಒಬ್ಬ ಆಡಿಯನ್ ಆಗಿ ನನಗೆ ಆಡಿಯನ್ಸ್ ಜೊತೆ ಕೂತು ನೋಡುವಾಗ ಅನ್ಸಿದ್ದು ನನಗೆ. ಯಾಕಂದ್ರೆ ಅಲ್ಲಿವರೆಗೂ ನಾವು ಬರೀ ಎಡಿಟಿಂಗ್ ರೂಮಲ್ಲಿ ನಾವೇ ಕೂತ್ಕೊಂಡು ನೋಡ್ತಾ ಇದ್ವಿ, ಗೊತ್ತಲ್ಲ. ನಮ್ಮವರೇ ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಈ ಕೃಷ್ಣನ್ನೇ ಪಕ್ಕದಲ್ಲಿ ಕೂರ್ಸ್ಕೊಂಡು ನೋಡಿದ್ರೆ ಕೃಷ್ಣ ನಗ್ತಾನ ಫಿಲಮ್ ನೋಡ್ಬೇಕಾರೆ. ಕತೆ ಗೊತ್ತು, ಸೀನ್ಗೂ ಎಲ್ಲ ಗೊತ್ತು, ಟ್ವಿಸ್ಟ್ ಎಲ್ಲ ಗೊತ್ತು, ಅವ್ರು ನಗು ಬರಲ್ಲ, ಏನು ಬರಲ್ಲ. ನಾವು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡುವಾಗ ಅವ್ರು ನಗೋದು, ನಾನು ನಗ್ತಾ ಇದ್ದೀನಿ ಜೊತೆನಲ್ಲಿ. ಸೊ ನಾನೇ ನೋಡಿಲ್ಲ ಒಂದು ಸಿನಿಮಾ, ತುಂಬಾ ವರ್ಷ ಆಯ್ತು ನಾನು ಬಾಡಿಯನ್ನಾಗಿ ಒಂದು ಥಿಯೇಟ್ರಲ್ಲಿ ಒಂದು ಸಿನಿಮಾನ ಅಷ್ಟು ಎಂಜಾಯ್ ಮಾಡಿಕೊಂಡು ಕ್ಲಾಪ್ ಎಲ್ಲ ಹೊಡ್ಕೊಂಡು ಜನ ನೋಡೋದನ್ನ ತುಂಬಾ ವರ್ಷ ನಾನೇ ನೋಡಿರ್ಲಿಲ್ಲ. ರೀಸೆಂಟ್ಲಿ ಐ ಡೋಂಟ್ ರಿಮೆಂಬರ್ ಆ ಥರದೊಂದು ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ಫಿಲ್ಮನ್ನ ಆಸ್ ಅನ್ ಆಡಿಯನ್ನು. ಸೊ ಈ ಪಿಕ್ಚರ್ಗೆ ಹಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಜನ. ಟೆರಿಫಿಕ್. ಅಂದರೆ ನನ್ನ ನಿರೀಕ್ಷೆ ಮೀರಿ, ನನಗೆ ಎಂಟರ್ಟೈನ್ಮೆಂಟು ಫನ್ನು ಅದೆಲ್ಲ ಕೆಲವು ಪಂಚ್ ಆಗುತ್ತೆ, ಅದೆಲ್ಲ ಗೊತ್ತಿತ್ತು. ಆನ್ ದ ಹೋಲು ಈ ವಾಲ್ಯೂಮ್ ಇಷ್ಟು ದೊಡ್ಡದಾಗಿರುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಂಟರ್ಟೈನ್ಮೆಂಟ್ ಕೋಶಂಟು ಇಷ್ಟು ಎನ್ಹಾನ್ಸ್ ಆಗಿ ಕನ್ವೆ ಆಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಥರದೊಂದು ಸಿನಿಮಾ ಎಲೈಟ್ ಆಯಿತು ಅಂದರೆ ಜನ ಇಷ್ಟಪಟ್ಟರು, ಎಷ್ಟು ಕ್ರೂಷಿಯಲ್ ಇತ್ತು. ಪ್ರತಿ ಸಿನಿಮಾನೂ ಕಾಯ್ತಿರ್ತಿರಲ್ಲ, ಏನಾಗುತ್ತೆ ಏನೋ ಇದ್ದೇ ಇರುತ್ತೆ. ಅಲ್ಲ, ಡೆಫಿನೆಟ್ಲಿ ನಿಮಗೆ ಇದೊಂದು ಯಾರೋ ಒಬ್ರು ಬಂದು, ಈಗ ನಾನೊಂದು ಸಿನಿಮಾ ಮಾಡ್ಕೊಂಡೆ ಲವ್ ಮಾಕ್ಟೇಲ್ ಅಂತ. ಸೊ ಅದನ್ನ ಬ್ರೇಕ್ ಮಾಡೋರು ಹೋಗ್ಬೇಕಲ್ಲ. ಹಾಂ, ಆ ಮೂಡ್ನ ಅಥವಾ ಜಾನರ್ನ ಅಥವಾ ಆ ಹೆಸರನ್ನ ಬ್ರೇಕ್ ಮಾಡಿ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೇಕು. ಸೊ ಈ ಥರನೂ ಮಾಡ್ತಾರವರು, ಈ ಥರನೂ ಮಾಡಿಸ್ಬೋದು ಅವ್ರ ಕೈಲಿ ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಬೇರೆ. ಈಗ ಇವ್ರು ಮಾಡಿಕೊಟ್ರು, ಈಗ ನೆಕ್ಸ್ಟ್ ಬರೋರೆಲ್ಲ ಬರ್ತಾರೆ, ಈ ಥರನೂ ಮಾಡ್ಬೋದಲ್ಲ, ಈ ಥರನೂ ಮಾಡ್ಬರ್ಬೋದಲ್ಲ. ಸೊ ನನಗೆ ಏನಾಗುತ್ತೆ, ಆಪ್ಷನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಆಸ್ ಅನ್ ಆಕ್ಟರ್ ಕತೆ ಕೇಳೋಕ್ಕೆ ಬೇರೆ ಥರದ್ದು ತೊಗೊಂಡ್ಬರ್ತಾರೆ ಅವಾಗ. ಬಟ್ ಇದುವರೆಗೂ ಬರೀ ಲವ್ ಸಬ್ಜೆಕ್ಟೇ ಇರ್ತಿತ್ತ ನಿಮ್ಗೆ ಯಾವಾಗಲೂ? ಜಾಸ್ತಿ ಅದೇ ಎಲ್ಲ ಬರ್ತಾ ಇದ್ದಿದ್ದೆ ಫ್ಯಾಮಿಲಿ ಓರಿಯೆಂಟೆಡ್, ಲವ್ ಓರಿಯೆಂಟೆಡ್ ಫಿಲ್ಮ್ಸೇ. ನೆಕ್ಸ್ಟ್ ಈಗ ಆಕ್ಷನ್ ಬರುತ್ತೆ. ಈಗ ಇನ್ಮೇಲೆ ಲವ್ ಗಿವೆಲ್ಲ ಯಾರು ಬರಲ್ಲ. ಇವಾಗಲೇ ಹೇಳ್ತಾ ಇದೀನಿ, ಲವ್ ಮಾಕ್ಟೇಲ್ 3 ಮಾಡ್ತಾ ಅದೇ ಲಾಸ್ಟ್ ಲವ್ ಸ್ಟೋರಿ. ಇಲ್ಲ ಮಾಡಿದ್ರೆ ಅವನು ಮತ್ತೆ ಹೇಳ್ಕೊಂಡೋಗಿ 4 ಮಾಡ್ಬೇಕಷ್ಟೇ. ಬೇರೆ ಯಾವ ಡೈರೆಕ್ಟರ್ ಲವ್ ಸ್ಟೋರಿ ತಗೊಂಡು ಹೋಗಲ್ಲ ಕೃಷ್ಣನ್ ಹತ್ರ. ಈಗ ಬ್ರಾಟ್ ನೋಡಿದವರು. ಬಟ್ ಶಶಾಂಕ್ ಅವ್ರ ಆಂಗಲ್ ಒಂದು ಚೆನ್ನಾಗಿದೆ. ಬಿಫೋರ್ ವೈಂಡ್ ಅಪ್ ಮಾಡಕ್ ಮುಂಚೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಒಂದು ಜಾನರ್ ಚೇಂಜ್ ಮಾಡ್ಬಿಡ್ತಾರೆ. ಅಂದ್ರೆ ಗುರು ಇದು ಹಂಗಿಲ್ವೇ ಇಲ್ಲ, ಇದು ಒಂದು ಸಕ್ಸಸ್ ಕಂಡ್ರೆ ಸರ್ ಅದನ್ನೇ ತಗೊಂಡೋಗೋಣ ಅಂತ ಅನ್ಸುತ್ತೆ. ಬಿಕಾಸ್ ಇವ್ರು ಅದನ್ನ ಕ್ಯಾರಿ ಮಾಡ್ತಾರೆ ಚೆನ್ನಾಗಿ. ನೀವು ಅದನ್ನ ಮತ್ತೆ ಬ್ರೇಕ್ ಮಾಡ್ತೀರಾ, ಮತ್ತೆ ವಾಪಸ್ ಬರ್ತೀರಾ, ಮತ್ತೆ ಬ್ರೇಕ್ ಮಾಡ್ತೀರಾ, ಮತ್ತೆ ಇನ್ನೊಂದಕ್ಕೆ ಬರ್ತೀರಾ. ಏನು ಅದಕ್ಕೇನೋ ರಿಸ್ಕ್ ಅಂತೀನಿ ಯಾವಾಗಲೂ ನಿಮ್ದು. ಅದು ಒಂದು ಕೋಟ್ ಇದೆ, ಏನು, ಇಫ್ ಯು ವಾಂಟ್ ಟು ಸಿ ದ ಚೇಂಜ್ ಯು ಹ್ಯಾವ್ ಟು ಚೇಂಜ್ ಫಸ್ಟ್. ಬದಲಾವಣೆ ಬೇಕು ಅಂದ್ರೆ ಫಸ್ಟ್ ನೀನು ಬದಲಾಗಬೇಕು. ನೀನು ಬದಲಾಗಲೇ ಬದಲಾವಣೆ ಕಾಣಲ್ಲ ಅಲ್ವಾ? ಹಂಗೆ. ಸೊ ನಾನು ಮಾಡೋ ಸಿನಿಮಾಗಳು ಬೇರೆ ಬೇರೆ ಯಾಕೆ ಬೇರೆ ಬೇರೆ ಥರ ಸಿನಿಮಾಗಳು ಮಾಡ್ತೀನಿ ಅಂದರೆ, ನನ್ನ ಒಳಗಡೆ ಇರೋ ಡೈರೆಕ್ಟ್ರಿಗೆ ಬೇರೆ ಬೇರೆ ಟಾಸ್ಕ್ಗಳನ್ನು ಕೊಟ್ರೇನೆ, ಬೇರೆ ಬೇರೆ ಜಾನರ್ಗಳನ್ನು ಮಾಡಿದ್ರೇನೆ ಬೇರೆ ಬೇರೆ ಸಿನಿಮಾಗಳನ್ನ ನಾವು ಮಾಡೋಕ್ಕಾಗೋದು. ನಾನು ಕಂಫರ್ಟ್ ಝೋನಲ್ಲೇ ನಾನು ಅದನ್ನೇ ಮಾಡಿದ್ದೇ ಮಾಡ್ತಾ ಇದ್ರೆ ಅದು ಒಳಗಡೆ ಇರೋ ಡೈರೆಕ್ಟರ್ಗೆ ಏನು ಫ್ರೀಡಮ್ ಇರಲ್ಲ ಅಲ್ವಾ? ಬದಲಾವಣೆ ಕಾಣಲ್ಲ ನಿಮಗೆ. ಅಂದರೆ ಒಂದು ಸರ್ಟನ್ ಲೆವೆಲ್ ಬಂದ ತಕ್ಷಣ
ಪ್ರಿಡಿಕ್ಟಬಲ್. ಆ ಡೈರೆಕ್ಟರ್ ಸಿನಿಮಾ ಅಂದ್ರೆ ಇಷ್ಟೇ, ಹಿಂಗೆ ಇರುತ್ತೆ ಈ ತರ. ಇದ್ ಬಿಟ್ರೆ ಇನ್ ಬೇರೆ ಮಾಡಕ್ ಬರಲ್ಲ ಅವ್ರಿಗೆ, ಹಂಗಾಗ್ಬಿಡುತ್ತೆ. ಬ್ರಾಡ್ 2 ಬರುತ್ತಾ? ಎಲ್ಲ ಅಂದ್ರೆ ಕಥೆಯಲ್ಲಿ ಎಲ್ಲ ಓಪನ್ ಇದೆ ಆಕ್ಚುಲಿ, ಅಂತ ನಾನು ಬೇಕು ಅಂತ ಮಾಡಿರೋದಲ್ಲ. ಈಗ ಬ್ರಾಟ್ ನೀವು ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನೀವು ಫಿಲ್ಮ್ ನೋಡಿದಿರ, ಒಬ್ಬ ಆಡಿಯನ್ ಆಗಿ ನೀವು ಯೋಚನೆ ಮಾಡಿದ್ರೆ ಎಲ್ಲಾ ಕ್ಯಾರೆಕ್ಟರ್ ಇನ್ಕಂಪ್ಲೀಟ್ ಆಗಿದೆ ಆಕ್ಚುಲಿ, ಎಂಡ್ ಆಗಿಲ್ಲ, ಕತೆ ಮುಗ್ದಿಲ್ಲ, ಒಂದು ಚಾಪ್ಟರ್ ಮುಗ್ದಿದೆ ಅಷ್ಟೇ. ಆ ಎಲ್ಲಾ ಕ್ಯಾರೆಕ್ಟರ್ಗಳಿಗೆ ಜರ್ನಿಗೆ ಇನ್ನೂ ತುಂಬಾ ಸ್ಪೇಸ್ ಇದೆ. ಸೊ ಈಸಿಯಾಗಿ ಅದನ್ನ ಕಂಟಿನ್ಯೂ ಮಾಡಬಹುದು. ಅಂದ್ರೆ ಆ ಕಥೆನೇ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಎಸ್ ಅಂತ ಹೇಳಲಿಲ್ಲ, ಅದನ್ನ ನರೇಶನ್ ಮಾತ್ರ ಚೆನ್ನಾಗಿ ಕೊಟ್ರು. ಅಲ್ಲ, ಪಾರ್ಟ್ 2 ಮಾಡಬೇಕು ಅಂದಾಗ ಫಸ್ಟ್ ಕಥೆನೆಲ್ಲ ಪೊಟೆನ್ಷಿಯಲ್ ಇರಬೇಕು. ಈಗ ಕೃಷ್ಣ ಲವ್ ಮಾಕ್ಟೇಲ್ 1 ಆದ್ಮೇಲೆ 2 ಮಾಡಿದ್ದಾನೆ ಅಂದ್ರೆ ಅಲ್ಲಿ ಆ ಕಥೆ ಒಳಗಡೆನೆ ಆ ಪೊಟೆನ್ಷಿಯಲ್ ಇದೆ. ನಾನು ಅದೇ ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ನೀವಿಬ್ಬರನ್ನ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ? ಖಂಡಿತ ಮಾಡ್ಬೋದು. ಈಗ ಕೌಸಲ್ಯ ಸುಬ್ರಾಜರಾಮ ಇಟ್ಟಾದ್ಮೇಲೆ ಕೃಷ್ಣ ಒಂದ್ಸರಿ ಹೇಳ್ದ, ನೆಕ್ಸ್ಟ್ ಅಂದಾಗ ಸರ್ ಸ್ವಲ್ಪ ಸೇಫ್ ಆಗಿ ಒಂದು ಮಾಡಕ್ ಒಂದು ಐಡಿಯಾ ಹೇಳ್ದ, ಕೌಸಲ್ಯ ಸುಬ್ರಾಜರಾಮ 2 ಮಾಡ್ಬಿಡಿ ಸರ್, ಇನ್ನೂ ಜಾಸ್ತಿ ಇದು ಮಾಡ್ಬೋದು ಅಂತ. ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಓಕೆ ಅದು, ಬಟ್ ಕಥೆನ ಕಂಟಿನ್ಯೂ ಮಾಡಕ್ ಏನಿಲ್ಲ ಅಲ್ಲಿ ಕೌಸಲ್ಯ ಸುಬ್ರಾಜರಾಮ ಸಿನಿಮಾದಲ್ಲಿ. ನಾನು ಕೌಸಲ್ಯ ಸುಬ್ರಾಜರಾಮ 2 ಮಾಡ್ತೀನಿ ಅಂತಂದ್ರೆ ಅದೇ ಜಾನರ್ದು ಒಂದು ಕತೆ ಮಾಡ್ಬೋದು ಅಷ್ಟೇ. ನಾನು ಮತ್ತೆ ಒಂದು ತಾಯಿ ಮಗನ ಕತೆ ಮಾಡ್ಬೋದು ನಾನು. ಅಲ್ಲ, ಇನ್ನೊಂದು ತಾಯಿ ಇನ್ನೊಂದು ಮಗ ಅವ್ರ ಮಧ್ಯೆ ಏನೋ ನಡೆಯುವಂಥದ್ದನ್ನ ಅದು ಕೌಸಲ್ಯ ಸುಬ್ರಾಜರಾಮನೇ ಆಗುತ್ತೆ ಆಕ್ಚುಲಿ. ಆದ್ರೆ ಕತೆ ಬೇರೆ ಆಗುತ್ತಲ್ವಾ, ಮುಂದುವರೆದ ಭಾಗ ಆಗಲ್ಲ. ಯಾಕಂದ್ರೆ ಅದು ಮುಗಿದೋಗ್ಬಿಟ್ಟಿದೆ, ಕ್ಲೀನ್ ಆಗಿ ಎಂಡ್ ಆಗಿರೋ ಕತೆ. ಇದು ಪೊಟೆನ್ಷಿಯಲ್ ಇದೆ. ಈ ಕತೆ ಮುಗಿದಿಲ್ಲ. ಈ ಕಥೆನಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಓಪನ್ ಇರೋದ್ರಿಂದ ಇದನ್ನ ಎಷ್ಟು ಬೇಕಾದ್ರೆ 1, 2 ಅಲ್ಲ 3, 4, 5 ವರೆಗೂ ಮಾಡ್ಬೋದು. ಇಮಿಡಿಯೇಟ್ ಮಧ್ಯೆ ಬ್ರೇಕ್ ತಗೋತೀರಾ? ಗೊತ್ತಿಲ್ಲ ಇನ್ನು, ಅಂದ್ರೆ ಈಗ ಅದನ್ನೆಲ್ಲ ಯೋಚನೆ ಮಾಡೋ ಅಷ್ಟು ಟೈಮ್ ಇಲ್ಲ. ಈಗ ಕನ್ನಡದಲ್ಲಿ ರಿಲೀಸ್ ಆಗಿದೆ, ಈಗ ಈ ವಾರ ಅಷ್ಟೇ ನಾವು ಈ ಕನ್ನಡದ ಇನ್ನೊಂದಷ್ಟು ಪ್ರಮೋಷನ್ಸ್ ಅದು ಇದಕ್ಕೆಲ್ಲ ಟೈಮು. ನೆಕ್ಸ್ಟ್ ವೀಕಿಂದ ನಾವು ಅದರ್ ಲ್ಯಾಂಗ್ವೇಜಸ್ ಫೋಕಸ್ ಮಾಡಬೇಕು. ಅದರ್ ಲ್ಯಾಂಗ್ವೇಜ್ ಅಲ್ಲಿ ಎಂಕ್ವೈರೀಸ್ ಇದೆ ರಿಲೀಸ್ಗೆ, ಇದಕ್ಕೆಲ್ಲ. ಅಂದ್ರೆ ನಾವು ಅಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ರೋಡ್ ಆಫ್ ಮತ್ ಬಂದ್ಮೇಲೆ ಬಂದೇ ಬರ್ತಾರೆ ಅಂತ. ಸೊ ಅದನ್ನ ಈಗ ಅಟೆಂಡ್ ಮಾಡ್ಬೇಕು. ಅಟೆಂಡ್ ಮಾಡಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ನಮ್ಗೆ ಡಿಮ್ಯಾಂಡ್ ಇದೆ ಆ ಲ್ಯಾಂಗ್ವೇಜ್ ಫೋಕಸ್ ಮಾಡಿ ರಿಲೀಸ್ ಮಾಡ್ಬೇಕು. ಈಗೆಲ್ಲ ಮುಗಿದ ಮೇಲೆ ಸ್ವಲ್ಪ ಇದ್ರದ್ದೆಲ್ಲ ಕೆಲಸ ಮುಗೀತು ಅಂದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡುವಾಗ ಅವತ್ತಿನ ಟೈಮಿಗೆ ನಮ್ಗೆ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡಬೇಕು, ಚೆನ್ನಾಗಿರುತ್ತೆ ಮಾಡಿದ್ರೆ, ಅಥವಾ ಜನನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ಅಂತ ಅದನ್ನೇ ಮಾಡೋದು. ಅಣ್ಣ ನಮ್ ತರನೇ ಅನ್ಸುತ್ತಿದ್ವು ಆ ಥರದೇ ತುಂಬಾ ಜನ ಆಕ್ಚುಲಿ ಈ ಸಿನಿಮಾ ನನಗೆ ಕನೆಕ್ಟ್ ಆಗಿಲ್ಲ ಪರ್ಸ್ನಲಿ. ಈ ಕತೆ ನನಗೆ ಕನೆಕ್ಟೇ ಇಲ್ಲ. ಕ್ರಿಕೆಟ್ ಅನ್ನೋದು ಒಂದು ಬಿಟ್ರೆ ನನಗೆ ಅಲ್ಲ, ಏನೋ ಡಿಫ್ರೆಂಟ್ ಕತೆ ಅಂತ ಮಾಡ್ಕೊಂಡು ಹೋಗಿದ್ದೆ. ನನಗೆ ಏನೋ ಲೈಫಲ್ಲಿ ಕನೆಕ್ಟ್ ಆಗ್ಬಿಟ್ಟಿದೆ ಅಂತ ನನಗೆ ಏನೋ ಅನ್ಸಿಲ್ಲ. ನನಗೆ ಫಿಲಮ್ ಮಾಡುವಾಗ ರಿಲೀಸ್ ಆದ್ಮೇಲೆ ಎಲ್ಲ ಹೇಳೋದು ನೋಡಿ, ಇಷ್ಟೊಂದು ಜನ ಬೆಟ್ಟಿಂಗ್ ಅಲ್ಲಿ ಇದಾರ, ಇಷ್ಟೆಲ್ಲ ನಡೆಯುತ್ತಾ ಅಂತ ನಂಗೆ. ಯಾಕಂದ್ರೆ ನಾನು ಅದು ಆ ಥರದ್ದು ಇಲ್ವಲ್ಲ. ಅಪ್ಪಂದರಿಗೆಲ್ಲ ಕನೆಕ್ಟ್ ಆಗಿದೆ, ಆ ಮಕ್ಕಳಿಗೆಲ್ಲ ಕನೆಕ್ಟ್. ಹೌದು, ಅಲ್ಲಿ ನನಗೆ ಸುಮಾರು ಜನ ನಮ್ಮ ತಾಯಿ ಎಲ್ಲ ಹೋದಾಗ ಹೇಳ್ತಾ ಇದ್ರು, ಅವ್ರ ಮುಂದೆ ಕೂತಿರೋರು ಪೇರೆಂಟ್ಸ್ ಇವ್ರಿಗೆ ಹೇಳ್ತಾ ಇದ್ರಂತ ಮಕ್ಕಳಿಗೆ, ನೋಡು ಆಡ್ಬೇಡ ಅಂತೀನಲ್ಲ, ಗೊತ್ತಾಗ್ತಾ ನೋಡಲಿ ಆಡ್ತಿರ್ತೀಯಲ್ಲ ಇದರಲ್ಲಿ ಮೊಬೈಲ್ ಆಡ್ತಾ ಕೂತಿರ್ತಿಲ್ಲ ಅಂತ ಹೇಳ್ತಾರಂತೆ. ನಾನು ನೆಕ್ಸ್ಟು ಶಶಾಂಕ್ ಮತ್ತು ಪಕ್ಕ ವೀಣಾ ಅಲ್ವಾ ಕೇಳ್ತಾನೆ ವೀಣಾ, ಅವರಿಬ್ಬರನ್ನು ಕೂರಿಸಿ ಮಾತಾಡ್ಸ್ಬೇಕೀಗ. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ವೀಣಾ ಮೇಡಮ್ ನಿಮ್ದು. ನಂಗೆ ಬಹಳ ಇನ್ಸ್ಪೈರ್ ಆಗ್ತಿದ್ದೀರಾ ನೀವು, ಬಿಕಾಸ್ ನಿಮ್ಮಿಂದ ಇನ್ನೊಬ್ರು ಇನ್ಸ್ಪೈರ್ ಆಗಿ ಕಥೆಗಳು ಮಾಡ್ತಾವ್ರೆ. ನೈಸ್, ಗುಡ್. ನಮ್ಮನ್ನೆಲ್ಲ ತಡ್ಕೊಳಕ್ ಆಗಲ್ಲ, ಇಲ್ಲಾಂದ್ರೆ ಅವಳಷ್ಟು ಲವ್ ಮಾಡೋದ್ರಿಂದನೇ ನಮ್ಮನ್ನ ತಡ್ಕೊಳಕ್ ಆಗಿರೋದು. ಕ್ರೆಡಿಟ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲ, ಅಫ್ಕೋರ್ಸ್ 100% ಅವ್ರಿಗೆ ಕಷ್ಟ ಸರ್ ನಮ್ಮನ್ನ ತಡ್ಕೊಳ್ಳೋದು. ಅದಕ್ಕೆ ಹೇಳಿದೆ ನೀವು ಇಬ್ಬರ ಜೊತೆ ಶೋ ಮಾಡ್ಬೇಕು ನನಗೆ ಅನ್ಸಿದೆ. ಈಗ ಶಶಾಂಕ್ ಮತ್ತು ವೀಣಾ ಅವ್ರ ಕೂರ್ಸ್ ಶೋ ಮಾಡ್ಬೇಕು ಅಂತ ಸರ್. ಮಾಡೇ ಮಾಡ್ತೀನಿ ಸರ್, ಬಿಡಲ್ಲ ನಾನು. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಓಟ ಚೆನ್ನಾಗಿ ಓಡ್ತಾ ಇದೆ. ಬಿಕಾಸ್ ಸಿನಿಮಾ ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡ್ತಿದ್ದಾರೆ ಅನ್ನೋದೇ ನಮ್ಗೆ ಬಹಳ ಖುಷಿ ವಿಚಾರ. ಈ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡದ ಸಿನಿಮಾ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣ ಆಗಿದೆ. ನನ್ನೊಳಗಡೆ ಬ್ರ್ಯಾಟ್ ಇದಾನ ಅಂತ ಸುಮ್ಮನೆ ಯೋಚನೆ ಮಾಡ್ತಾನೆ. ಎಲ್ಲರ ಒಳಗಡೆ ಬ್ರ್ಯಾಟ್ ಇರ್ತಾನೆ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಬ್ರ್ಯಾಟ್ ಸಿನಿಮಾ ಯಶಸ್ಸಿನಲ್ಲಿ ಮುನ್ನುಗ್ತಾ ಇದೆ. ಆ ಬ್ರ್ಯಾಟ್ ಸಿನಿಮಾದ ನಿರ್ದೇಶಕರಿಗೆ ಮತ್ತು ನಾಯಕ ನಟನಿಗೆ ನಮ್ಮದೊಂದು ಗೌರವ. ಬರೀ ತಿನ್ಲಿ ಅಂತ ಡಾರ್ಲಿಂಗ್ ಕೃಷ್ಣ ಅವರು. ಥ್ಯಾಂಕ್ ಯು ಸೊ ಮಚ್. ಮಿಸ್ಟರ್ ಶಶಾಂಕ್ ಅವರಿಗೆ ಎವರ್ ಗ್ರೀನ್ ಯಂಗ್ ಮಿಸ್ಟರ್ ಶಶಾಂಕ್ ಅವರಿಗೆ ಥ್ಯಾಂಕ್ ಯು. ಶಶಾಂಕ್ ಮತ್ತು ಡಾರ್ಲಿಂಗ್ ಕೃಷ್ಣ
ಬ್ರ್ಯಾಡ್ ಸಿನಿಮಾದ ಈ ಸ್ಟೋರಿ, ಈ ಕಥೆ, ಈ ಹರಿಕಥೆಯಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೇನು ಅನ್ನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ, ನಾವು ಅವ್ರಿಗೆ ತಲುಪಿಸೋ ಪ್ರಯತ್ನ ಖಂಡಿತ ಮಾಡ್ತೀವಿ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ಹೋಗಿದ್ದು ಬರ್ತೀನಿ. ನಮಸ್ಕಾರ.